This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by ಓಕೆ, ಸೊ ನಾವು ಕುಣಿಯೋದು ಮುಖ್ಯ ಅಲ್ಲ, ಈ ವೇದಿಕೆ ಸೃಷ್ಟಿಯಾಗಿರೋದು ತಾಯಂದ್ರಿಗೆ. ಸೊ ಹಾಗಾಗಿ ಅವರು ಕುಣಿಯೋದು ಮುಖ್ಯ. ಒನ್ಸ್ ಅಗೇನ್ ಒಂದು ಹೊಸ ಎಪಿಸೋಡ್ಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ವಿ. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಒಂದು ಅದ್ಭುತ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಒಂದಷ್ಟು ಅವರ ಎನರ್ಜಿನ ಕೊಟ್ಟು ಇದನ್ನು ಬೆಳೆಸಿರುವಂಥದ್ದು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿಯ ಇನ್ನೊಂದು ಹೊಸ ಎಪಿಸೋಡ್ಗೆ ಸೌಜನ್ಯ ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅಂಡ್ ಅನುರಾಗಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ನಾವಿಬ್ರು ನಮ್ಮನ್ನ ಸ್ವಾಗತ ಮಾಡಾಯ್ತು. ಆದರೆ ಮುಖ್ಯವಾಗಿ ಮನೆಯಲ್ಲಿ ಕೂತು ಈ ಎಲ್ಲ ಎಪಿಸೋಡ್ಗಳನ್ನು ವೀಕ್ಷಿಸ್ತಾ ಏತು ಪೊರ್ಲು ನಲಿಪೇರಾತ ತೂಲಾಗೆ ಪ್ರಾಯ ಆಂಡಲ್ಲ ಮಮ್ಮಿ ಆಂಡಲ್ಲ ಗೊತ್ತಾಪುಜಿಂದ ಬಂದ ಆತ ಖುಷಿಟ್ಟು ಎಂಕೆಲ್ಲ ಕಾರ್ಯಕ್ರಮ ತೂಪುನಂಚಿನ ನಿಖಿಲೆಗೆ ಮೋಕದ ಸ್ವಾಗತ ಕೊರೊಂದಿಲ್ಲ. ಸೊ ಇನಿ ಹೊಸತ್ ಎಪಿಸೋಡ್ ಕೂಡ ಅದು ಮಸ್ತ್ ಜನ ಆಡಿಯನ್ಸ್ ಒಂಜೊಂಜಿ ಎಪಿಸೋಡ್ ಆಯ್ಬಕ್ಕ ಕೇನ್ ವೇರು ಮಮ್ಮಿ ನಕಲ್ ನಲ್ಪುನ ಓಕೆ ನಿಖಲ್ದ ಯಾತ ಜೋಶ್ ಬರ್ಪುನು ಓ ಏ ಪತ್ತೊಳ್ಳೆ ಡಾನ್ಸ್ ಮಮ್ಮಿ ಡಾನ್ಸ್ ನಲ್ತೊಂದು ಬರ್ಪರಾತ ಪಂಡ ನಮ್ಮ ಜೋಶ್ ಶುರು ಮಾಡ್ಪುನು ಬೊಕ್ಕ ಬೊಕ್ಕ ಆಕ್ಲೇನ್ ತೂಯಿ ಬೊಕ್ಕ ಆಪುಂಡು ಆಕ್ಲನ ಜೋಶ್ ದೇದು ನಮ್ಮ ಜೋಶ್ ದಾಲ ಇಜ್ಜಿಂದ. ಸೊ ಅಂಚಾದ ಎಂಕುಲ್ ಜೋಶ್ ಬರೋಡ್ ಆಪುಂಡು ಬಟ್ ಎಂಕ್ಲೇಟ್ ಜಾಸ್ತಿ ಜೋಶ್ ಪತ್ತೊಂದು ಅಕುಲ್ ಬರ್ಪೇರು ಅಂಡ್ ಆ ಜೋಶ್ ಪತ್ತೊಂದು ಇಡೆ ಬನ್ನಾಗ ಆ ಜೋಶ್ ತುಂಡು ಆ ಜೋಶ್ ದಾದ ಕಮ್ಮಿ ಉಂಡು ಆ ಜೋಶುಗೆ ದಾದ ಮಾತ ಬೋರ್ಡು ಪನ್ಪಿನ ಏನು ಪನ್ರೆ ನಮ್ಮ ಜಡ್ಜಸ್ ನಕುಲು ಮಸ್ತ್ ಇಂಪಾರ್ಟೆಂಟ್. ಸೊ ಅಂಚಾದ ಅಕುಲಿ ಜೇರನಾಡ ಶೋ ದುಂಬುಕೊನ ರಾಪುಜಿ ಸೊ ಅಂಚಾದ ಅಕ್ಲೇನ್ ಲೆಪ್ಪುಗ Let's call upon the 3 judges of Sun Premium Refined Sunflower Oil Dance for Me Dance Season 6 powered by Citadel Developers and Amrit Noni. Judge number 1, Pramod Alva. Judge number 2, Suraj Sanil. Judge number 3, Adviti Shetty. Wow, welcome sir. Gorgeous. Welcome. Always well dressed. ಬಲೆ ಅತ್ತೆ ಈರ ಅಲ್ಪ ಇತ್ತಿನ ಇಡೆ 3 ಜನ ಬತ್ತನಲ್ಲ ಆರು ಇಡೇ ಬತ್ತದ ಮ್ಯಾಗ್ನೆಟ್ ದಲ್ಲೇಕ ಯಾನೊಂಜಿ ಮೈಕ್ ಕೊರ್ರೆ ಬತ್ತಿನ ಒಂಜಿ ಬೇಲೆನ್ ಪೊರ್ಲುಡ್ ಮಲ್ಪುಗ ರಿಯಲಿ ಎನಿವೇಸ್ ಶೋಕುಡ್ ಮಂತರ್ ಬಾರಿ ಶೋಕ್ ಮಂತದ ತುಲೆ ಅವು ಇಂಪಾರ್ಟೆಂಟ್ ಆತೆ ದಾದ ಮಂತನಲ್ಲ ಶೋಕುಡ್ ಮಲ್ಪಡ್ ಪೊರ್ಲುಡ್ ಮಲ್ಪಡು. ಎನಿವೇಸ್ ವಿ ಹ್ಯಾವ್ ದ 3 ಎಮಿನೆಂಟ್ ಜಡ್ಜಸ್. ವಿ ಆರ್ ಇನ್ ದ ಕ್ವಾರ್ಟರ್ ಫಿನಾಲೆ. ಮಸ್ತ್ ಮಮ್ಮೀಸ್ ಬತ್ತದ ಡಾನ್ಸ್ ಮಲ್ದಿರ ಕೆಲವರಿಗೆ ಗೋಲ್ಡನ್ ಬಜರ್ ತಿಕ್ಕದುಂಡು ಕೆಲವು ಎಕ್ಸ್ಪೆಕ್ಟೇಷನ್ ಚೂರ್ ತಿರ್ತುಲ್ಲೇರೆ ಬಟ್ ನಾವು ವಿ ಆರ್ ಗೋಯಿಂಗ್ ಅಹೆಡ್ ದಯಪಂಡ ಈ ಕ್ವಾರ್ಟರ್ ಫಿನಾಲೆ ಆಯ್ ಕೂಡ್ಲೆ ಸೆಮಿ ಫಿನಾಲೆಗೆ ಪೋಪುನಂಚಿನ ಮಮ್ಮೀಸ್ನ ಜಡ್ಜ್ ಮಲ್ಪಡಾಯಿನ ನಿಖುಲು 3 ಜನ ಎಂಗ್ಲೇ ದಾಲ ತೊಂದರಿಜಿ ಮಾತಾಡಲಿಲ್ಲ ಎಪ್ಪಡವ ನಲ್ಪವ ತೆಲ್ಪವ ವಾಪಸ್ ಕಡಪಡುವ ಆಂಡ್ ನೆಕ್ಸ್ಟ್ ರೌಂಡ್ ಕನ್ನ ಪೋಪಿನ ಒಂಜಿ ಮಲ್ಲ ಜವಾಬ್ದಾರಿ ನಿಕ್ಲೆಗುಂಡು. ಸೊ ಹೌ ಆರ್ ಯು ಫೀಲಿಂಗ್ ಅಟ್ ದಿಸ್ ಎಂಡ್ ಆಫ್ ದ ಕ್ವಾರ್ಟರ್ ಫಿನಾಲೆ? ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡ್ಸ್ ಪೂರಾ ಒಂಜಿ ಬೆಸ್ಟ್ ಪರ್ಫಾರ್ಮೆನ್ಸಸ್. ಸೊ ಈ ಒಂಜಿ ಎಪಿಸೋಡ್ಲ ಇಂಕುಲು ಅವೇ ಎಕ್ಸ್ಪೆಕ್ಟೇಷನ್ಸ್ ಕುಲ್ಲೊಂದುಲ್ಲ. ಐ ಥಿಂಕ್ ಮುಲ್ಪ ಪೂರ ಮಮ್ಮೀಸ್ಲ ಟ್ಯಾಲೆಂಟೆಡ್ ಸೊ ಅವೇ ಎಕ್ಸ್ಪೆಕ್ಟೇಷನ್ ಎಂಕ್ಲೆಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೂರಜ್. ಲೈಕ್ ನಮ್ಮ ಕಂಟೆಸ್ಟೆಂಟ್ ನಕಲು ಈ ಸಲ ಕ್ವಾರ್ಟರ್ ಫೈನಲ್ ಮಸ್ತ್ ಸೀರಿಯಸ್ ಅದ ಇದ್ದಾರೆ ಅವು ಹಿಂಗೆ ಮಸ್ತ್ ಖುಷಿ ಅಪ್ಪಂಡ ದಾಪಂಡ ಪ್ರತಿ ಓರಿಯೆಲ್ಲ ಬುಡ್ದುಕೊರೊಂದಿಚ್ಚರು ಈ ಸ್ಟೇಜಿನ ಯಾನ್ ಬೆಸ್ಟ್ ಅಂತ. ಸೊ ಲಾಟ್ ಆಫ್ ಡಿಸ್ಕಷನ್ ಎಂಕಲ್ ಜಡ್ಜಸ್ ನಕ್ಲೆಗೆ ಟೆನ್ಷನ್ ದಾದಪಂಡ ಎಪಿಸೋಡ್ಸ್ 2 ಎಂಕಲ್ ಲಾಟ್ ಆಫ್ ಡಿಸ್ಕಷನ್ ಡೇ ಇತ್ತ ಒಂದಕ್ಕೊರ್ಕ ಐಕ್ಕೊರ್ಕ ಅವು ಎಡ್ಡೆತ್ತಿನಂದೇನೆ. ಸೊ ದಿಸ್ ಇಸ್ ದ ಕ್ವಾಲಿಟಿ ಆಫ್ ದ ಶೋ. ರಿಯಲಿ ಹಿಟ್ ಆತಂಡು ಈ ಸಲ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 6 ಕ್ವಾರ್ಟರ್ ಫಿನಾಲ್ ಡೇ ಇಂಕ ಮಸ್ತ್ ಖುಷಿ ಆವೊಂದುಂಡು. ಆ್ಯಂಡ್ ಡೆಫಿನೆಟ್ಲಿ ಒಂದಕ್ಕೆ ನಮ್ಮ ಟಿವಿದ ಪೂರ ಟೆಕ್ನಿಕಲ್ ಟೀಮ್ ಆ್ಯಂಡ್ ಯಾನ್ ಏಪಲ ಪಂತಿಜಿ ಬಟ್ ಟುಡೇ ಐ ವಾಂಟ್ ಟು ಸೇ ದಿಸ್ ಬಿಕಾಸ್ ಆಫ್ ದಿಸ್ 2 ಅಮೇಝಿಂಗ್ ಆ್ಯಂಕರ್ಸ್ ಈ ಶೋ ಹಿಟ್ ಆತಂಡು ಸೌಜನ್ಯ ಹೆಗ್ಡೆ ಅನುರಾಗ್. ಸೊ ಐ ವಾಂಟೆಡ್ ಟು ಜಸ್ಟ್ ಆ್ಯಡ್ ದಿಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು. ಕ್ವಾರ್ಟರ್ ಫಿನಾಲ್ ಒಂಜಿ ಗೋಲ್ಡನ್ ಬಜರ್ ತಿಕ್ಕಂಡು ಒತ್ತು ಜನಲ ಮಲ್ಲೆ ಜಾರ್ ಮುಲ್ಪೊತ್ತಿಯರ್ ಅವು ತಾಗದಿ ಜಾತ ಅವು ಪುಡಂಡ್. ಥ್ಯಾಂಕ್ ಯು ಸೂರಜ್. ಪುಡೈ ನೆಡ್ ಅಂಡ್ ಎಸ್ Okay. ಪ್ರಮೋದ್ ಸರ್ ಪಂಡಿನಂಚನೆ ಕಂಟೆಸ್ಟೆಂಟ್ ಏತ್ ಸೀರಿಯಸ್ ಆದ ಅಕ್ಲ ಪರ್ಫಾರ್ಮೆನ್ಸ್ ಮಲ್ತಾರ ಅತೇ ಸೀರಿಯಸ್ ಆದ ಎಂಕ್ಲ ಎಲ್ಲ ಎಂಕ್ಲ ಅಲ್ಪ ಒಂಚೂರು ಕಾಮಿಡಿ ಮಲ್ಪ ಅಂಡ ಎಂಕ್ಲ ಜಡ್ಜಸ್ ಏಪ ಜಡ್ಜಿಂಗ್ ಒಂದು ಬರ್ಪುಂಡ ಐಕೆ ಎಂಕ್ಲು ಡೆಫಿನೆಟ್ಲಿ ಎಂಕ್ಲು 3 ಜನ ಎಂಕ್ಲ 100% ಕೊಡ್ತು ಎಲ್ಲ ಸೂಕ್ಷ್ಮ ರೀತಿಯ ಎಂಕ್ಲ ಅಬ್ಸರ್ವ್ ಮಲ್ತದೆ ಎಂಕ್ಲ
ಒಪಿನಿಯನ್ ಕೊರೊಂದಿಲ್ಲ. ಸೊ ಐಕೋಸ್ಕರ ಅಂದೇ ಎಂಕಲ್ನ ಶೋ ಈತ್ ಹಿಟ್ಟ ಒಂದು ಪುಂದಾಯ ಪನ್ನಗ ಅಕಲ್ನ ಒಂಜಿ ಜಡ್ಜ್ಮೆಂಟ್ ಹಿಡ್ದವರ ಎಡೆ ಕಂಟೆಸ್ಟೆಂಟ್ ಸ್ಟೇಜ್ಗೆ ಬರೋದಿಲ್ಲ ಆ್ಯಂಡ್ ಒಂಜಿ ಪ್ರಶ್ನೆ ಉಂಡು ನಿಕಲ್ 3 ಜನ ಜಡ್ಜಸ್ ಮಾತಗ್ಲ ಅಕಲ್ನ ಥಾಟ್ ಪ್ರೊಸೆಸ್ ಬೇತೆ ಪುಂಡು ಓಲಾಂಡ ಜಡ್ಜ್ಮೆಂಟ್ ಕೊನ್ನಾಗ ಅಥವಾ ಸೆಲೆಕ್ಷನ್ ಮಲ್ಪನಾಗ ಇಜಿಜಿ ಎಂಕ್ ಮೇರ್ ಇಷ್ಟ ಆತೇರು ಅಂಚಿನ ಕನ್ಫ್ಯೂಷನ್ ಪತ್ತಿನ ಉಂಡ ನಿಕ್ಲೆಡ 3 ಜನ many times like confusions discussions ಪೂರ ಆತಂಡ್ and we always had ಪ್ರಾಪರ್ ಕನ್ಕ್ಲೂಷನ್ ಲಾಟ್ ಒಂದು ದಾಯಿಗ ಡಿಸ್ಕಷನ್ ಮಸ್ತ್ ಮನ್ಪ ಆ್ಯಂಡ್ ವಿ ಆರ್ಗ್ಯೂ ಆಲ್ಸೋ ಒಂದು ಇಂಚ ಬರೋಡಿತ್ತು ನತ್ತೆ ಇಂಚ ಬರೋಡೆ ಬಟ್ ಫೈನಲಿ 3 ಜನ ಒಪ್ಪದೇ ಒಂಜಿ ಕನ್ಕ್ಲೂಷನ್ ಬರ್ಪ ಅವು ಎಂಕಲ್ಲ ಒಂಜಿ ಅಂಡರ್ಸ್ಟ್ಯಾಂಡಿಂಗ್. Great. Wonderful. So Anurag, we have the eminent judges, hot seats kaatondundu. Please go there and we can start with our show. Thank you. Welcome ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಫಿನಾಲೆಗೆ ಒಂದು ಸ್ವಲ್ಪ ಹಿಂದೆ ಇದ್ದೀವಿ, ಸೆಮಿಫಿನಾಲೆಗೆ ಒಂದು ಹೆಜ್ಜೆ ಹಿಂದೆ ಇದ್ದೀವಿ. ದಟ್ ಮೀನ್ಸ್ ಕ್ವಾರ್ಟರ್ ಫಿನಾಲೆಯ ಕೊನೆಯ ಸಂಚಿಕೆಯಲ್ಲಿದ್ದೀವಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್. ಹಾಗೆ ಅಮೃತ್ ನೋನಿ BA ಪ್ಲೈವುಡ್ ಅವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸತ್ಯನಾಥ್ ಸ್ಟೋರ್ಸ್ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಭಾರ್ಗವ್ ಎಂಟರ್ಪ್ರೈಸಸ್, ಅದೇ ರೀತಿಯಾಗಿ ಬೇಬಿ ಕಾಪ್ ಆಗಿರ್ಬೋದು, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಬೋದು, ಅರುಣಾ ಮಸಾಲ ಆಗಿರ್ಬೋದು, KT ಸ್ಪೆಷಾಲಿಟಿ ಆಗಿರ್ಬೋದು, ಜನಪ್ರಿಯ ಕುಚಲಕಿ ಆಗಿರ್ಬೋದು. ಸೊ ಬಹಳಷ್ಟು ಜನ ಸ್ಪಾನ್ಸರ್ಸ್ಗಳು, ಬರ್ತ್ ಆ್ಯಂಡ್ ಬಿಯಾಂಡ್, ಯುನಿಟಿ ಹಾಸ್ಪಿಟಲ್, ಇವರೆಲ್ಲರೂ ಜೊತೆಗೂಡಿ ಕ್ಯಾಲ್ಸಿ ಬ್ರೈಟ್ ಅವರು ಕೂಡ ನಮಗೆ ದೊಡ್ಡ ಮಟ್ಟಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ನೌ ಇಟ್ ಇಸ್ ಟೈಮ್ ಟು ಕಾಲ್ ಆನ್ ಸ್ಟೇಜ್ ದ ಕಂಟೆಸ್ಟೆಂಟ್. ಈಗ ಈ ಕಂಟೆಸ್ಟೆಂಟ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಬರ್ತಾ ಇದಾರೆ ಅಂತಲ್ವಾ? ಹೌದು, ಯಾವಾಗಲೂ ಒಂದು ಪ್ರಾಪ್ ಅನ್ನು ಯೂಸ್ ಮಾಡುವಾಗ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಪ್ರಾಪ್ಸ್ ಅನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಡಾನ್ಸ್ ಮಾಡ್ತಾರೆ. ಆದ್ರೆ ಇವರ ಪ್ರಾಪ್ ಅನ್ನು ನೋಡಕ್ ನನಗೆ ವಿಚಿತ್ರ ಅನ್ಸುತ್ತೆ, ಇದರಲ್ಲೂ ಡಾನ್ಸ್ ಮಾಡಬಹುದಾ ಈ ಪ್ರಾಪ್ ಅನ್ನ ಯೂಸ್ ಮಾಡ್ಕೊಂಡು? ಅದೇ ನಮ್ಮ ಶೋನ ಸ್ಪೆಷಾಲಿಟಿ, ಯಾವುದು ಯೂಸ್ ಮಾಡಕ್ ಆಗಲ್ಲ ಡಾನ್ಸ್ಗೆ ಅದನ್ನ ಯೂಸ್ ಮಾಡ್ಕೊಂಡು ಸ್ಟೇಜ್ ಮೇಲೆ ಬರೋದು. ಸೊ ವೀಲ್ ಚೇರ್ ಅನ್ನುವಂಥದ್ದು ಅದು ಡಾನ್ಸ್ ಮಾಡುವಂಥ ವಿಚಾರ ಅಲ್ಲ, ಆದ್ರೆ ಇದನ್ನ ಯಾವ ರೀತಿ ಚಾಲೆಂಜ್ ಆಗಿ ತಗೊಂಡು ಅದನ್ನ ಸ್ಟೇಜ್ ಮೇಲೆ ತಂದು ಅವರು ಉಪಯೋಗಿಸ್ತಾರೆ ಅನ್ನೋದನ್ನ ಈಗ ನಾವು ನೋಡಬೇಕಾಗಿದೆ. ಸೊ ಕಾಲಿಂಗ್ ಆನ್ ಸ್ಟೇಜ್ ಪೂಜಾ ಮನೋಜ್ ಹಾಗೆ ಅವರ ಕೊರಿಯೋಗ್ರಾಫರ್ संजना हेगड़े. प्लीज पुट योर हैंड्स टुगेदर एंड वेलकम देम. पापा, मैं आज डांस ऑडिशन के लिए जा रही हूँ, क्या आप मेरे साथ चलोगे? नहीं. क्यों? क्योंकि बेटी जिंदगी में हमेशा एक चीज याद रखना, जो भी तकलीफें आई उनको खुद सामना करना सीखो. एंड आई एम डैम श्योर दैट यू विल मेक इट. जाके आओ. ऑल द बेस्ट. हेलो, डॉक्टर अनीता हियर. क्या मैं शेट्टी जी से बात कर सकती हूँ? हाँ बोल रहा हूँ, बोलिए. सर, आपकी बेटी का एक्सीडेंट हुआ है और वो कोमा में चली गई है. आई एम सॉरी सर. सहमे हुए सपने मेरे हौले हौले अंगड़ाइयाँ ले रहे. ठहरे हुए लम्हे मेरे नई नई गहराइयाँ ले रहे. जिंदगी ने पहनी है मुस्कान करने लगी है. इतना करम क्यों न जाने कर बकलेने लगे हैं. और मान फिर भी है आँख नम क्यों न जाने ओ सैया.
बाबा 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 हेलो पूजा, मैं सचिन बात कर रहा हूँ। आपके बाबा इस दुनिया में अब नहीं रहे। मेरे आसमां से जो हमेशा गुमशुदा थे चांद तारे, तूने गर्दिशों की लय बदल दी, लौट आए आज सारे। हेलो मैम। हाय पूजा, तुम? आज एक बेटी अपने पापा के सपने पूरे करने के लिए आई है। क्या आप मेरा साथ दोगी? मैं? आर यू सीरियस? हाँ हाँ, लेकिन कुछ नहीं, बस आप मेरा साथ दोगे। And next performance by Pooja and Sanjana. और हूँ तेरी काया सोना सिंगार में सजा लूं, संगम की ये रहना इसमें त्योहार में मना लूं, खुशबू तेरी छू के कस्तूरी हो जाऊं, कितनी फीकी थी मैं सिंदूरी हो जाऊं, सुर से जरा बहकी हुई मेरी दुनिया थी बड़ी बेसुरी, सुर में तेरे ढलने लगी बनी रे पिया मैं बनी बांसुरी, जिंदगी ने पहनी है मुस्कान करने लगी है, कितना करम क्यों न जाने करवट लेने लगे हैं, अरमान फिर भी है आँख नम क्यों न जाने। ओ सैया सैया, बंजर माटी में पल कर मैंने मृत्यु से जीवन खींचा है, मैं पत्थर पर लिखी इबारत हूं, मिटने वाला मैं नाम नहीं, तुम मुझको कब तक रोकोगे, तुम मुझको कब तक रोकोगे। ಓಕೆ, ಸೊ ಒಂದು ಜೋಶೊಂದಿಗೆ ಕ್ವಾರ್ಟರ್ ಫಿನಾಲೆಯ ಕೊನೆಯ ಎಪಿಸೋಡ್ ಇದು, ಆ್ಯಂಡ್ ಕೊನೆಯ ಒಂದಷ್ಟು ಕಂಟೆಸ್ಟೆಂಟ್ಗಳು ಮಾತ್ರ ಬಾಕಿ ಇರೋದು. ಸೊ ಹಾಗಾಗಿ ಜೋಶಿಂದ ಶುರು ಮಾಡಿದ್ವಿ, ಆದರೆ ನೀವು ನಿಮ್ಮ ಡಾನ್ಸಲ್ಲಿ ನಮ್ಮ ಜೋಶ್ನ ಕಡಿಮೆ ಮಾಡಿಸಿಲ್ಲ, ಆದರೆ ನಮ್ಮೊಳಗೆ ಇಮೋಷನ್ಸ್ನ ಇನ್ನಷ್ಟು ಜಾಸ್ತಿ ತುಂಬಿಸಿದ್ದೀರ. ಸೊ ಪೂಜಾ ಮನೋಜ್ ಹಾಗೆ ಸಂಜನಾ ಹೆಗಡೆ ಅವರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು. ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್. ಬಹುಶಃ ನಮ್ಮ ಜಡ್ಜಸ್ಗಳು ಟೆಕ್ನಿಕಲಿ ಅದ್ರ ಬಗ್ಗೆ ಎಲ್ಲಿ ನೀವು ತಪ್ಪಿದ್ದೀರಾ, ಎಲ್ಲಿ ನೀವು ಸರಿ ಮಾಡಿದ್ದೀರಾ, ಎಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ನ ಸ್ಕೋಪ್ ಇದೆ ಅಂತ ಹೇಳಿದ್ರೆ, ನಾವುಗಳು ಅಥವಾ ಮನೆಯಲ್ಲಿ ಕೂತು ನೋಡುವಂಥ ವೀಕ್ಷಕರು ಒಂದು ಕಥೆಯಲ್ಲೇ ಅವರು ಅದನ್ನು ಕತೆ ಒಳಗಡೆ ಹೋಗಿಬಿಡ್ತಾರೆ. ಐ ಥಿಂಕ್ ಈ ಸ್ಟೋರಿಲಿ ಅಂಚಿನ ಒಂಜಿ ಸ್ಟೋರಿ, ಈ ಸ್ಟೋರಿನ ತೂನಾಗ ನಮ್ಮಲ ಆ ಒಂಜಿ ಸ್ಟೋರಿ ಟ್ರಾವೆಲ್ ಮಲ್ತೊಂದುಲ್ಲ ಅಂತ ಎಂಕ್ಲಿಗೆ ಎನ್ನೊಂದಿತ್ತನು. ಬಟ್ ಐತ ಒಟ್ಟಿಗೆ ಎಂಕ್ ಕೇಂದ್ರ ತಿಕ್ಕಿನಂಚಿನ ಒಂಜಿ ವಿಚಾರ ಅಂತ ಬಂದಾಗ ಒಂದು ಖಾಲಿ ಒಂಜಿ ಸ್ಟೋರಿ ಅತ್ತೊಂದು ಪಂಡ ಒಂಜಿ ಕತೆ ಅಂತ ಪಂಡ ಅವೇನು ಬರೇ ಪೆರೆ ಇರಲ್ಲ, ಒಂದು ಏರ್ಲ ಬರೆತಿನ ಕತೆ ಅತ್ತು, ಒಂದು ಆ ಭ್ರಮೆ ಐಡು ದುಂಬೆ ಬರೆತಿನಂಚಿನ ಕತೆ ಅಂದ ಕೇಂಡೆ. ಸೊ ಪೂಜಾ ಈ ಪರ್ಫಾರ್ಮೆನ್ಸ್ ಮಸ್ತ್ ಕೈತಲ್ದ ಪರ್ಫಾರ್ಮೆನ್ಸ್ ಅಂದ ಏನೋ ಅಂದ್ ಮಸ್ತ್ ಕೈತಲ್ದ ಪರ್ಫಾರ್ಮೆನ್ಸ್ ಒಂದು ಎಂಕ 2013 ಟ್ರೈನ್ಡ್ ಬೂರ್ದ ಆಕ್ಸಿಡೆಂಟ್ ಆದ 3 days ಕೋಮಾಡಿತ್ತದ. ಆ್ಯಕ್ಚುಲಿ ರಡ್ಲ ಹ್ಯಾಂಡ್ ಏನ ಫ್ರ್ಯಾಕ್ಚರ್ಡ್ ಉಂಡು, ಐ ಮೀನ್ ಆಪ್ರೇಟೆಡ್ ಉಂಡು ರಡ್ಲ. ಬಕ್ಕ 2 months ಬ್ಯಾಕ್ ಆತ ಎನ್ನ ಪಪ್ಪ ತೀರ್ಪೋಯಿರ. ಸಾರಿ. ಇದು ಆ್ಯಕ್ಚುಲಿ ಸಾರಿ ಪನ್ನೋಡು ಒಂದಿಜ್ಜೀನಿ ದಯಪನ್ನಾಗ ಟುಡೇ ಆಫ್ಟರ್ ದಿಸ್ ಪರ್ಫಾರ್ಮೆನ್ಸ್ ಎಂಕಲ್ನ ಜಡ್ಜ್ಮೆಂಟ್ ದಾದಲೊಪ್ಪು, ಎಂಕಲ್ನ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ ದಾದಲೊಪ್ಪು, ಅತನ ಸೆಮಿಫಿನಾಲೆ ಫಿನಾಲೆ ಬೇತ ವಿಚಾರ ಒಪ್ಪು. ಆಂಡ ಬಹುಶಃ ಈ ಪರ್ಫಾರ್ಮೆನ್ಸ್ ತೂದು ಏನಕ್ಕೆ ಆರ್ಲ
ಇರೆಗೆ ಅಲ್ತಿಡ್ದು ಬ್ಲೆಸ್ ಮಲ್ತೊಂದುಲ್ಲೇನೋ ತೋಜನ್ ಮೇ ಬಿ ದಟ್ ಇಸ್ ವೈ ಯು ಕುಡ್ ಡಾನ್ಸ್ ಸೋ ವೆಲ್ ಆನ್ ಸ್ಟೇಜ್ ಇವನ್ ದೋ ಈತ್ ಪೂರ ಚಾಲೆಂಜಸ್ ಇರ್ತದೆ ದಯಪನಾಗ ಪ್ರತಿಯೊರಿ ಮನುಷ್ಯಲ ಜೀವನಡ್ ಬಂಗಡ್ ಪೋಪಿರ್ ಆಂಡ ಬಂಗಡ್ದು ಪಿರೋ ಬರ್ಪನ ಬಾರಿ ಸುಲಭದ ವಿಷಯ ಆಯ್ತು ಬಹುಶಃ ಬೇರೆ ಇಡೆ ಬತ್ತಿನೇಕ್ ಐ ಥಿಂಕ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್. It is not easy to be standing on stage like this with all that has happened with you. ಮೋರ್ ದೆನ್ ವಿನ್ನಿಂಗ್ ಇಂಕ ಮಗಲ ಅದೇನ ಪಪ್ಪನ ಡ್ರೀಮ್ ಆ ಉಪ್ಪನಾಗ ಮನ್ಪರೆಗ ಐಜಿ ಬಟ್ ದಿಸ್ ಇಸ್ ವಾಟ್ ಐ ಕುಡ್ Our mool is here, but he's still there. ದಿಸ್ ಇಸ್ ಹೀಸ್ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. That's it. So ಆ ಬ್ಲೆಸ್ಸಿಂಗ್ ಅನ್ನು ಪತ್ತೊಂದು ಈ ಸ್ಟೇಜಿಗೆ ಬೈದಾರೆ ಆ್ಯಂಡ್ ಈ ಒಂಜಿ ಡಾನ್ಸ್ ಅನ್ನು ಬಾರಿ ಪೊರುಡು ಈ ಸ್ಟೇಜ್ ಇರು ಪ್ರೆಸೆಂಟ್ ಮಾಡ್ತಿದ್ದಾರೆ ಇರು ಎಂಡ್ ಮುಟ ತೆಲ್ತೊಂದು ಪೋಡು. ದಟ್ ಇಸ್ ಐ ಥಿಂಕ್ ದಟ್ ಇಸ್ ಒನ್ ಆಫ್ ಹಿಸ್ ವಿಶ್ ಆಲ್ಸೋ ಅತೆ. ಸೊ ಅಂಚದೀರು ಒಂಚೂರು ಚೇರಪ್ಪ ಅದು ತೆಲಿಪೋಡು ನೆಂಕಲ ಆಸೆ. ಇಟ್ಸ್ ನಾಟ್ ಈಸಿ ಬಟ್ ಸಂಜನ ಇರೆಗೆ ಎಂಚಾಂಡಿ ಈ ಇಡೀ ಪರ್ಫಾರ್ಮೆನ್ಸ್ ಇರ್ನ ಒಂಜಿ ಕೊರಿಯೋಗ್ರಫಿ ಮೇರ್ನೊಟ್ಟಿಗೆ ಓಕೆ ಈ ಕೊರಿಯೋಗ್ರಫಿ ಮಾಡ್ತಾ ಇವ್ರ ಜೊತೆಗೆ ಇದನ್ನು ನೀವು ಡೆವಲಪ್ ಮಾಡಬೇಕಂತಂದ್ರೆ ನಿಮ್ಮ ಫೀಲಿಂಗ್ಸ್ ಏನು? ಆ್ಯಕ್ಚುಲಿ ಇದಕ್ಕೆಲ್ಲ ಮೇನ್ ಸಪೋರ್ಟ್ ನಮ್ಮ ಮೇನ್ ಮೆಂಟರ್ ಸಂತೋಷ್ ಪಾಟೀಲ್ ಸರ್ ಅವ್ರ ಥ್ರೂ ಬಂದಿದೆ. ಇವ್ರು ಫಸ್ಟ್ ಅವ್ರ ಸ್ಟೋರಿ ನಾವೆಲ್ಲ ಕೇಳ್ಕೊಂಡ್ವಿ. ಫಸ್ಟ್ ನಾವು ಕೂಡ ಎಮೋಷ್ನಲ್ ಹೋದ್ವಿ, ಇದನ್ನು ಚೂಸ್ ಮಾಡಬೇಕೋ ಬೇಡೋ ಅಂತ ಡಿಸೈಡ್ ಕೂಡ ಮಾಡಿದ್ವಿ. ಆಮೇಲೆ ಅದನ್ನು ಪಾಸಿಟಿವ್ ವೇಯಲ್ಲಿ ತೊಗೊಂಡು ಹೋದ್ವಿ ಸರ್. ಎಷ್ಟು ಚಾಲೆಂಜಿಂಗ್ ಆಗಿತ್ತು? ವೀಲ್ ಚೇರ್ ಅಂತ ಹೇಳಿದ್ರೆ ಅದು ಡಾನ್ಸ್ ಮಾಡೋ ಸಾಧನ ಅಲ್ಲ. ಎಷ್ಟೋ ಜನ ವೀಲ್ ಚೇರಲ್ಲಿ ಇದ್ದವ್ರಿಗೆ ನಾವು ಇವತ್ತು ನಾವು ನಮ್ಮ ರೆಸ್ಪೆಕ್ಟ್ಗಳನ್ನು ಕೊಡಬೇಕು. ಯಾಕಂದರೆ ದೇವರು ಕೈ ಕಾಲು ಎಲ್ಲವನ್ನು ಕೊಟ್ಟು ನಾವು ಒಂದಷ್ಟು ವಿಚಾರಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ, ಆದರೆ ಅವರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಇಲ್ಲ ಅಥವಾ ಮುಂದೆ ಅದು ಯಾವುದೂ ಸರಿ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಅವ್ರ ಜೀವನ ಜೀವಿಸ್ತಾರೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ದೋಸ್ ಪೀಪಲ್ ಹು ಹ್ಯಾವ್ ಗಾನ್ ಥ್ರೂ ಮಿಸ್ಟೇಕ್ಸ್ ಇನ್ ದ ಲೈಫ್. ಎಸ್ ಸಂತೋಷ್ ಸರ್ ದಯಮಾಡ್ತು ಸ್ಟೇಜಿಗೆ ಲೆಪ್ಪಡು ಅರೇನವರ ಜೋರ್ದ ತಾಟಿಡೋ ವೇದಿಕೆಗೆ ಎದ್ಕೊಂಡು ಒಂದು ವಿನಂತಿ ಮಾಡ್ತಂದಲ್ಲ. ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್. ಸಂತೋಷ್ ಸರ್ ಬನ್ನಿ. ಓಕೆ, ಇಷ್ಟೆಲ್ಲ ಹೇಳಿದ್ಮೇಲೆ ನಮಗೆಲ್ಲರಿಗೂ ಮ್ಯಾಟರ್ ಆಗೋದು ನಮ್ಮ ಜಡ್ಜಸ್ಗಳು ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ಅದ್ವಿತಿ ಶೆಟ್ಟಿ, ಈ ಪರ್ಫಾರ್ಮೆನ್ಸ್ನ ಬಗ್ಗೆ ನೀವೇನು ಹೇಳ್ತೀರಾ? ಹಾಯ್ ಪೂಜಾ. ಹೆಲೋ ಮ್ಯಾಮ್. ಹಾಯ್ ಸಂಜನಾ. ಹಾಯ್ ಸಂತೋಷ್. ಸೊ ಪೂಜಾ, ಸಾರಿ ಟು ಆಸ್ಕ್ ಬಟ್ ಇತರ ಮಂದಿನ ಸ್ಟೋರಿ ನೀವು ಮಾಡಿರುವಂಥ ಸ್ಟೋರಿ ಹಾಗೂ ನಿಮ್ಮ ಲೈಫ್ ಸ್ಟೋರಿ ಸೇಮ್ ಅಂತ ಹೇಳಿದ್ರಿ. ಸೊ ಎರಡು ವಿಷಯನ ನೀವು ಹೇಳಿದ್ರಿ. ಬಟ್ ಈ ಪರ್ಫಾರ್ಮೆನ್ಸಲ್ಲಿ ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಹಾಫಲ್ಲಿ ನೀವು ನಿಮ್ಮ ಒಂದು ಸೆಲ್ಫ್ನ ತೋರಿಸಿದ್ದೀರಾ, ಸೆಕೆಂಡ್ ಅಲ್ಲಿ ನಿಮ್ಮ ಫಾದರ್ ಬಗ್ಗೆ ತೋರಿಸಿದ್ದೀರಾ. ಆಫ್ಟರ್ ದ್ಯಾಟ್ ಕ್ಯಾನ್ ಯು ಜಸ್ಟ್ ಟೆಲ್ ಅಸ್ ಏನು? ಥರ್ಡ್ ಪಾರ್ಟ್ ಇಸ್ ಆ್ಯಕ್ಚುಲಿ ವೀಲ್ ಚೇರ್ ನಮ್ಮ ಯೂಸ್ ಮಂತೊಂದಿತ್ತ ಬಟ್ ಕಂಡೀಷನ್ ಅಪ್ಲೈಡ್ ಇತ್ತನ್ಕಿ ಬೋತ್ ಆಫ್ ದೆಮ್ ಹ್ಯಾಸ್ ಟು ಯೂಸ್ ದ ಪ್ರಾಪ್. ಸೊ ಇಂಕ ಜಸ್ಟ್ ಡ್ಯಾನ್ಸ್ ಏತ್ ಇಂಪಾರ್ಟೆಂಟ್ ಉಂಡು ಪಂಡ ಇಕ್ಕ ಹಾರ್ಟ್ಲ ಪ್ಯೂರ್ ಉಪ್ಪೋಡು, ನಾಟ್ ಓನ್ಲಿ ಬಾಡಿ ಪಾರ್ಟ್ಸ್. ಇತ್ತು ಆ್ಯಕ್ಚುಲಿ ಎನ್ನ ಕೈ ರಡ್ಲ ಆ್ಯಕ್ಚುಲಿ ಇತ್ತೆ ಲೆಫ್ಟ್ ಹ್ಯಾಂಡ್ ಜಸ್ಟ್ ಒಂಚೂರು ಮಿತ್ತಾದ ಪೋಪುಂಡು ಬಟ್ ವಿದೌಟ್ ಲೆಗ್ಸ್ ಆಲ್ಸೋ ವಿ ಕ್ಯಾನ್ ಓಕೆ ಡ್ಯಾನ್ಸ್. ಬಟ್ ಎಂಕ್ಲೆಗ್ ಡೌಟ್ ದಾದ ಪಂಡ ಇತ್ತೆ ಆರು ಸಂಜನ ಬತ್ತಿರತ್ತೆ. ಸೊ ವಾಟ್ ಈಸ್ ಹರ್ ರೋಲ್ ಇನ್ ಯೋರ್ ಲೈಫ್ ಸ್ಟೋರಿ? ಸೊ ವಾಟ್ ವಾಸ್ ದ ಕಾನ್ಸೆಪ್ಟ್ ಆನ್ ದ ಹೋಲ್? ದಟ್ ಇಸ್ ವಾಟ್ ಸೊ ಆ ಕ್ಯಾರೆಕ್ಟರ್ ಸೆಕೆಂಡ್ ಕ್ಯಾರೆಕ್ಟರ್ ದಾದ ಅಂದಕ್ಲೆ ಗೊತ್ತಾಯ್ತು. ಎಕ್ಸಾಕ್ಟ್ ಸ್ಟೋರಿ ಲೈನ್ ದಾದ ಪ್ರೆಸೆಂಟ್ ಮಲ್ಪೆರ ತೋರ್ಸ್ಪೈರಿಂದ ಒಂಚೂರು ಕನ್ಫ್ಯೂಷನ್ ಇತ್ತು ನಂಗೆ. ಸೆಕೆಂಡ್ ಲೈನ್ ಕಂಪ್ಲೀಟ್ ಫಸ್ಟ್ ಪಲ್ಲೆ ಕೊರಿಯೋಗ್ರಾಫರ್ ಪಲ್ಲೆ ಕೊರಿಯೋಗ್ರಾಫರ್ ನೀವು ಹೇಳ್ಬೋದಾ ಎಂಟೈರ್ ಸ್ಟೋರಿ ಏನ್ ಸ್ಟಾರ್ಟ್ ಇಂದ ಹೇಳಿ. ಎಸ್, ಬೇಸಿಕಲಿ ಯೂ ಸ್ಟೋರಿಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಅದು. ಸೊ ಫಸ್ಟ್ ಏನಿದೆ, ಡ್ಯಾಡಿ ಆ್ಯಂಡ್ ಮಗಳದ್ದು ಏನು ಒಂದು ರಿಲೇಷನ್ಶಿಪ್ ಇದೆ, ದ್ಯಾಟ್ ಆಕ್ಸಿಡೆಂಟ್ ಆದಮೇಲೆ ಡ್ಯಾಡಿ ಯೂಶ್ವಲಿ ಅವ್ರದ್ದೊಂದು ಡ್ರೀಮ್ ಇತ್ತು, ಸೊ ಅದು ಇನ್ಕಂಪ್ಲೀಟ್ ಆಯಿತು. ಅದಾದ ನಂತರ ಇವರು ರಿಕವರ್ ಆದ ನಂತರ ಡ್ಯಾಡಿ ಏನಿದಾರಲ್ಲ ಅವ್ರದ್ದಲ್ಲಿ ಡೆತ್ ಆಗ್ತದೆ. ಆ್ಯಂಡ್ ದೆನ್ ಇವ್ರು ಏನು ಮಾಡ್ತಾರೆ, ಅದರಲ್ಲಿಂದ ಹೊರಗೆ ಬರಬೇಕಂತ ಡಾನ್ಸ್ ಕೊರಿಯೋಗ್ರಾಫರ್ ಕಡೆ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಅವ್ರು ಹೆಲ್ಪ್ ತೊಗೊಳ್ತಾರೆ ಸರ್. ಅಂದರೆ ಲೈಕ್ ನಾನು ಡಾನ್ಸ್ ಮಾಡಬೇಕು ರಿಯಾಲಿಟಿ ಶೋನಲ್ಲಿ, ಸೊ ಐ ವಾಂಟ್ ಟು ಪ್ರೂವ್ ದ್ಯಾಟ್ ಐ ಕ್ಯಾನ್ ಸ್ಟಿಲ್ ಡಾನ್ಸ್ ಆ್ಯಂಡ್ ಐ ಕ್ಯಾನ್ ಮೇಕ್ ದ ಡ್ರೀಮ್ಸ್ ಆಫ್ ಮೈ ಡ್ಯಾಡ್ ಕಂಪ್ಲೀಟ್ಲಿ. ಸೊ ಅದನ್ನು ಅವ್ರು ಪ್ರೂವ್ ಮಾಡಲಿಕ್ಕೆ ಕೊರಿಯೋಗ್ರಾಫರ್ ಅಂತ ಸಂಜನಾಗೆ ಅವ್ರಿಗೆ ಹೋಗಿ ಅಪ್ರೋಚ್ ಆಗ್ತಾರೆ. ಅವ್ರನ್ನ ಕರ್ಕೊಂಡು ಬಂದು, ಯೂಶ್ವಲಿ ಕೊರಿಯೋಗ್ರಾಫರ್ ಅಂತಂದರೆ ಅವ್ರಿಗೆ ಕಾಲಿರಲ್ಲ, ಸೊ ದ್ಯಾಟ್ ಪಾರ್ಟ್ ಕಾಲಿರಲ್ಲ, ಅವರು ಸ್ಟಿಲ್ ದೇ ಕ್ಯಾನ್ ಡಾನ್ಸ್ ಅಂತ ಅದನ್ನು ಪ್ರೂವ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಒಂದು ಕೊರಿಯೋಗ್ರಾಫರ್ ಹತ್ರ ಹೋಗಬೇಕು, ಬಟ್ ಆ ಪ್ರಾಪ್ನ ಯೂಸ್ ಮಾಡಬೇಕು ಅಂತ ನೀವು ಅವ್ರಿಗೆ ಕಾಲು ಇಲ್ದಿರೋ ಥರ ತೋರಿಸಿದ್ರೆ ಇಲ್ಲಿ. ಓಕೆ, ಸೊ ನಮಗೆ ಅದೇ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಸಾರಿ, ನಮಗಿದು ರಿಯಲ್ ಅವರ ಲೈಫ್ ಸ್ಟೋರಿ ಅಂತಲೂ ಗೊತ್ತಿರಲಿಲ್ಲ. ಸೊ ಸಾರಿ ಫಾರ್ ಆಸ್ಕಿಂಗ್ ದ ಕ್ವಶನ್ ಅಗೇನ್. ಸೊ ಅದೇ ಕಾನ್ಸೆಪ್ಟ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್
ಇಬ್ರದ್ದು ಎಫರ್ಟ್ಸ್ ಚೆನ್ನಾಗಿತ್ತು. ಆ್ಯಸ್ ಅ ಕೊರಿಯೋಗ್ರಫರ್ ನೀವು ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಅವರಲ್ಲಿ ಆ ಪರ್ಫಾರ್ಮೆನ್ಸ್ನ ತರೋದಕ್ಕೆ ನೀವು ಅದನ್ನು ಮಾಡಿದ್ದೀರಾ. ಕಾಸ್ಟ್ಯೂಮ್ ಪೂಜಾ ಅವ್ರ ಕಾಸ್ಟ್ಯೂಮ್ ನಮಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಎಲಿಗೆಂಟಾಗಿ ಕ್ಲಾಸಿಯಾಗಿ ಎಷ್ಟು ಬೇಕು ಅಷ್ಟು ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಅದೇ ಎಂಟೈರ್ ಯುನೋ ನನಗೇನು ಪರ್ಸ್ನಲಿ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಇಮೋಷ್ನಲಿ ಕನೆಕ್ಟ್ ಆಗಿಲ್ಲ ಅಂತ ಅನಿಸ್ತು. ಬಿಕಾಸ್ ಸಿನ್ಸ್ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್, ನಮಗೆ ಅದು ರಿಯಲ್ ಲೈಫ್ ಕತೆ ಅಂತ ಗೊತ್ತಿರಲಿಲ್ಲ, ಆದರೂ ಕನೆಕ್ಟ್ ಆಗಬೇಕಿತ್ತು, ಅದು ಎಲ್ಲೋ ಒಂಚೂರು ಮಿಸ್ ಆಯಿತು. ಬಟ್ ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಫಾದರ್ ಡಾಟರ್ ಆ ಕನೆಕ್ಷನ್ ಬಿಲ್ಡ್ ಆಗೇ ಆಗುತ್ತೆ. ನನಗೆ ಇವಾಗ ಹೇಳೋವಾಗಲೂ ಕೂಡ ಗೂಸ್ ಬಂಪ್ಸ್ ಬರುತ್ತೆ, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅ ಕನೆಕ್ಷನ್ ದಟ್ ಈಸ್ ವೆರಿ ಪವರ್ಫುಲ್. ಜಸ್ಟ್ ಲೈಕ್ ಒಂದು ತಾಯಿ ಮತ್ತು ಒಂದು ಮಗುದು ಯಾವ ಥರ ಇರುತ್ತೆ ಹಾಗೆ ತಂದೆ ಮಗಳು ಒಂದು ಕನೆಕ್ಷನ್ ಕೂಡ. ಬಟ್ ಆ್ಯಸ್ ಅ ಕೊರಿಯೋಗ್ರಫಿ ಪಾರ್ಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ನನಗೆ. ಅದು ಬಿಟ್ಟರೆ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಜಡ್ಜ್ ಸೂರಜ್ ಸರ್. ಹಾಯ್ ಪೂಜಾ. ಹೆಲೋ ಸರ್. ಫಸ್ಟ್ ಆಫ್ ಆಲ್ ನಂಗೆ ಖುಷಿ ಆಯಿತು ನಿಮ್ಮ ಲೈಫ್ ಸ್ಟೋರಿನ ತೊಗೊಂಡು ಬಂದದಕ್ಕೆ. ಈ ಸ್ಟೋರಿನ ಒಂದು ಪಾಸಿಟಿವ್ ಸೈಡಿಂದ ನೋಡಿದರೆ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಅಂದರೆ ಪ್ರತಿ ತಂದೆ ತಾಯಿ ತಮ್ಮ ಕನಸನ್ನು ಮಕ್ಕಳ ಮುಖಾಂತರ ಪೂರೈಸಲಿಕ್ಕೆ ನೋಡ್ಕೋತಾರೆ. ಇದು ಒಂಥರ ಆ ಥರ ಸ್ಟೋರಿ. ನಿಮ್ಮ ಅಪ್ಪನಿಗೆ ಎಲ್ಲೋ ನೀವು ಡಾನ್ಸರ್ ಆಗಬೇಕು, ಮೇ ಬಿ ಕೆಲವು ಅಪ್ಪ ಅಮ್ಮನಿಗೆ ಅವರಿಗೆ ಡಾನ್ಸರ್ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅಥವಾ ಸಿಂಗರ್ ಆಗಬೇಕು ಅಂತ ಕೆಲವರು ಅಪ್ಪ ಅಮ್ಮ ಇದ್ದರು, ಅವರಿಗೆ ಆಗದಾಗ ಮಕ್ಕಳ ಮುಖಾಂತರ ಅದನ್ನು ಪೂರೈಸಲಿಕ್ಕೆ ನೋಡ್ತಾರೆ. ಅಥವಾ ಕೆಲವೊಮ್ಮೆ ಯಾರನ್ನು ನೋಡಿ ನನ್ನ ಮಗಳು ಅಥವಾ ಮಗ ಈ ಸ್ಟೇಜಲ್ಲಿ ನೋಡಬೇಕು ಅನ್ನೋದೊಂದು ಇಮ್ಯಾಜಿನ್ ಇಟ್ಕೊಂಡು ಮಕ್ಕಳ ಜೊತೆ ಒಂದು ಕನಸು ಇಟ್ಕೊಂಡಿರ್ತಾರೆ. ಸೊ ಡೆಫಿನೆಟ್ಲಿ ಇದೊಂದು ಇನ್ಸ್ಪಿರೇಷನಲ್ ಸ್ಟೋರಿಯಾಗಿ ನಾನು ನೋಡ್ಕೋತೀನಿ. ಯಾಕೆಂದರೆ ಪಾಸಿಟಿವ್ ಸೈಡಿಂದ ನೀವಿವತ್ತು ಅಪ್ಪ ಇಲ್ಲದಿದ್ದರೂ ಅವರ ಆಸೆನ ಪೂರೈಸೋಕ್ಕೆ ಇಲ್ಲಿ ತನಕ ಬಂದಿದ್ದೀರ ಧಾರವಾಡದಿಂದ. ರಿಯಲಿ ಅಪ್ರಿಷಿಯೇಟ್ ಆನ್ ದಟ್ ಪಾರ್ಟ್. ಯಾಕೆಂದರೆ ಅದು ಒಂದು ಮಕ್ಕಳ ಕರ್ತವ್ಯ ಆ್ಯಂಡ್ ನೀವು ಅದನ್ನು ಚೆನ್ನಾಗಿ ನಿಭಾಯಿಸ್ತಿದ್ದೀರ. ಗುಡ್ ಆನ್ ದ್ಯಾಟ್. ನನಗೆ ಸ್ಟೋರಿ ಲೈನಲ್ಲಿ ಇನ್ನೂ ಒಂದು ಕನ್ಫ್ಯೂಷನ್ ಏನಿದೆ ಅಂದರೆ, ನಿಮ್ಮ ಡ್ಯಾಡಿ ಡೆತ್ ಆದಾಗ ನೀವು ಹ್ಯಾಂಡಿಕ್ಯಾಪ್ಡ್ ಆಗಿರ್ತೀರ. ಸೊ ಇಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ಮಿಸ್ ಆಗಿತ್ತು, ನೀವು ಬಂದು ಜಸ್ಟ್ ಮೂಮೆಂಟಲ್ಲೇ ಹೋದ್ರ. ಅದು ಹ್ಯಾಂಡಿಕ್ಯಾಪ್ಡ್ ಕ್ಯಾರೆಕ್ಟರಿಂದ ಔಟ್ ಬಂದಾಗೆ ಅನಿಸ್ತು. ಅಂದರೆ ನೀವು ವೀಲ್ ಚೇರನ್ನೇ ತೊಗೊಂಡು ಬಂದು ಅಪ್ಪ ಇಲ್ಲ ಆ ಥರ ಒಂದು ಏನಾದರೂ ಕ್ರಿಯೇಟ್ ಆಗಿದ್ದರೆ ಇನ್ನೂ ಚೆನ್ನಾಗಿತ್ತು. ಅದು ಬಿಟ್ಟರೆ ಡ್ಯಾನ್ಸಿಂಗ್ ವೈಸ್ ಬಂದಾಗ ನನಗೆ ಏನು ಅನಿಸ್ತು ಅಂದರೆ, ಸಿನ್ಸ್ ಇಟ್ಸ್ ಎ ಪ್ರಾಪ್ ರೌಂಡ್ ಅಲ್ಲದೆ ಡ್ಯಾನ್ಸ್ ವಿತ್ ಕೊರಿಯೋಗ್ರಾಫರ್ ವಿತ್ ಎ ಸಿಂಗಲ್ ಪ್ರಾಪ್ ರೌಂಡ್ ಆಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಲಿಕ್ಕೆ 75% ಆಫ್ ದ ಡ್ಯಾನ್ಸ್ ಇರಲಿಲ್ಲ. ಒಮ್ಮೆ ನೀವು ಮಾಡ್ತೀರಾ, ಮತ್ತೊಮ್ಮೆ ಅವರು ಮಾಡ್ತಾರೆ. ಸೊ ಆ ಕೋಆರ್ಡಿನೇಷನ್ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಒಟ್ಟಿಗೆ ಡ್ಯಾನ್ಸ್ ಮಾಡಲಿಕ್ಕೆ ನೋಡಲಿಕ್ಕೆ ಸಿಕ್ಕಿದ್ರೆ ಅದು ಚೆನ್ನಾಗಾಗ್ತಿತ್ತು. ಆ್ಯಂಡ್ ಪ್ರಾಪ್ಸ್ ಏನಾಯ್ತು ಮಿಡ್ಲಲ್ಲಿ ಪ್ರಾಪ್ಸ್ ಇರಲಿಲ್ಲ. ಎಗೇನ್ ಇದು ಎಲ್ಲ ಮೈನಸ್ ಆಯಿತು. ಅದು ಬಿಟ್ಟರೆ ಡ್ಯಾನ್ಸಿಂಗ್ ವೈಸ್ ನೋಡಿದರೆ ತುಂಬ ಕಾಮಾಗಿ ಡ್ಯಾನ್ಸ್ ಹೋಯಿತು. ಆದರೆ ಇನ್ನೂ ಚಾಲೆಂಜಿಂಗ್ ಲೆವೆಲ್, ಯಾಕೆಂದರೆ ಕ್ವಾರ್ಟರ್ ಫಿನಾಲ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಮಿಸ್ಟೇಕ್ನ ಹುಡುಕ್ತಾ ಇರ್ತೇವೆ, ಇದು ನಮ್ಮ ಡ್ಯೂಟಿ. ಹಾಗಾಗಿ ನಿಮ್ಮ ಪ್ರತಿ ಒಂದು ಮೂವ್ಮೆಂಟ್, ಸ್ಟೆಪ್ಸ್, ಪ್ರಾಪ್ಸ್, ಕೊರಿಯೋಗ್ರಫಿ ಎಲ್ಲನೂ ಕನ್ಸಿಡರ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಪ್ರಯತ್ನ, ಆದರೆ ಇನ್ನೂ ಸ್ಟ್ರಾಂಗ್ ಆಗಿ ಈ ಪರ್ಫಾರ್ಮೆನ್ಸ್ ಬರ್ಬೋದಿತ್ತು. ಸೊ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಸ್. ಓಕೆ, ಸೊ ಪ್ರಮೋದ್ ಸರ್, ಈ ಪರ್ಫಾರ್ಮೆನ್ಸ್ ಬಗ್ಗೆ ಹಿಡಿದ ಬಂತು. ನಿಮ್ಮ ಪ್ರಯತ್ನಕ್ಕೆ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೇವೆ. ಒಂದು ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಿದ್ದೀರಾ, ಒಂದು ಒಳ್ಳೆ ಸಾಂಗನ್ನು ಚೂಸ್ ಮಾಡಿದ್ದೀರಾ. ಕಾಸ್ಟ್ಯೂಮ್ ವೈಸ್ ತುಂಬಾ ಕ್ಲಾಸಿಕ್ ಅಂತ ಇದ್ದೀರಾ. ಯಾವುದನ್ನು ತುಂಬ ಹೆವಿ ವರ್ಕ್ ಇದ್ದದ ಏನು ಅಂತ ಕಾಸ್ಟ್ಯೂಮ್ ಹಾಕದೆ ಈ ಕಾನ್ಸೆಪ್ಟಿಗೆ ಬೇಕಾದಂಥ ಲುಕ್ಕಲ್ಲಿ ಬಂದಿದ್ದೀರಾ. ಸೊ ಸೂರಜ್ ಸರ್ ಹೇಳಿದಾಗೆ ಸ್ಟಾರ್ಟಿಂಗಿಗೆ ನಮಗೆ ಆ ಈ ಎರಡು ಕ್ಯಾರೆಕ್ಟರ್ ಕೊರಿಯೋಗ್ರಾಫರ್ ಮತ್ತು ಕಂಟೆಸ್ಟೆಂಟ್ ಇದ್ದು ಆ ಕೋಆರ್ಡಿನೇಷನ್ಸ್ ನಮಗೆ ಸ್ವಲ್ಪ ಜಡ್ಜ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು. ಯಾಕೆಂದರೆ ಸ್ಟಾರ್ಟಿಂಗಿದ್ದು ತುಂಬ ಟೈಮಲ್ಲಿ ಅಲ್ಲಿ ಕೇವಲ ಒಂದೇ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡ್ತಾಯಿತ್ತು. ಸೊ ಆನಂತರ ಸೆಕೆಂಡ್ ಅವರು ಇಮಿಡಿಯೇಟ್ಲಿ ಚೇಂಜ್ ಮಾಡಿ ಇಮಿಡಿಯೇಟ್ಲಿ ಆ ಪೋರ್ಷನ್ ಒಂದು ನಮಗೆ ಇಬ್ಬರು ಅಲ್ಲಿ ನಮಗೆ ಸ್ವಲ್ಪ ಜಡ್ಜ್ ಮಾಡಲಿಕ್ಕೆ ಸಿಕ್ಕಿತು. ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ನೀವು ಸಿಲೆಕ್ಟ್ ಆದರೆ ಡಾನ್ಸ್, ಯಾಕೆಂದರೆ ನೀವು ತುಂಬಾ ಸ್ಟ್ರಾಂಗ್ ಡಾನ್ಸರ್ಸ್ ಆಗಿರೋದರಿಂದ ನಿಮ್ಮಿಂದ ಇನ್ನೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಷ್ಟು ದೂರದಿಂದ ಬಂದಿದ್ದೀರಾ, ಇನ್ನೂ ನಮಗೆ ಬೆಸ್ಟ್ ಡಾನ್ಸ್ ನೋಡಲಿಕ್ಕೆ ಸಿಗಬೇಕು. ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಪರ್ಫಾರ್ಮೆನ್ಸ್ನ ಮುಗಿಸಿದ್ರೆ ಇನ್ನು ಮುಂದಕ್ಕೆ ನಿಮ್ಮ ಹೆಜ್ಜೆ ಯಾವ ಕಡೆ ಸಾಗುತ್ತೆ ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತಲ್ಲಿ ತಿಳಿಸ್ತೀವಿ. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ
ಅಮೃತ್ ನೋಣಿ ಕಾರ್ಯಕ್ರಮದಲ್ಲಿ ಇದೀಗ ಮುಂದಿನ ಪರ್ಫಾರ್ಮರ್ನ ವೇದಿಕೆ ಮೇಲೆ ಕರೆಯೋದಕ್ಕಿಂತ ಮುಂಚೆ ಏಕ್ ಛೋಟಾ ಸಾ ಬ್ರೇಕ್ ತು ಬಂತಾ ಹೈ. ಒಂದು ಸಣ್ಣ ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಆಗ್ತೀವಿ. ಕ್ವಾರ್ಟರ್ ಫಿನಾಲೆಯ ಕೊನೆಯ ಪರ್ಫಾರ್ಮೆನ್ಸ್ ಈ ವೇದಿಕೆ ಮೇಲೆ ನಡೆಯುತ್ತೆ. ಸೊ ಹಾಗಾಗಿ ಇಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡಿದ್ದೀರಾ, ಈ ಪರ್ಫಾರ್ಮೆನ್ಸ್ನ ಮಿಸ್ ಮಾಡಬೇಡಿ. ಬೇಗ ಹೋಗಿ ಬೇಗ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್. ಹಾಗೆ ಅಮೃತ್ ನೋಣಿ, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಅವರ ಒಂದು ಸಹಕಾರ ಕೂಡ ಇದೆ, ಸತ್ಯನಾಥ್ ಸ್ಟೋರ್ಸ್ ಅವರ ಒಂದು ಸಹಕಾರ ಕೂಡ ಇದೆ. ಅದರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾಸ್ಟ್ಯೂಮ್ ಕಾಟೇಜ್ ಅವರು ಕಾಸ್ಟ್ಯೂಮ್ಸ್ನ ಕೊಟ್ಟಿದ್ದಾರೆ. ಹಾಗೆ B+ನವರು ಅವರು ನಮಗೆ ಮೇಕಪ್ನ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ಬಹಳಷ್ಟು ತಾಯಂದರು ವೇದಿಕೆ ಮೇಲೆ ಬಂದು ಅವರ ಹಾರ್ಡ್ ವರ್ಕ್ ಏನಿದೆ ಅದರ ಮುಖಾಂತರ ಈ ಶೋಗೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದ್ದಾರೆ. ಕ್ವಾರ್ಟರ್ ಫಿನಾಲೆಯ ಕೊನೆಯ ಕಂಟೆಸ್ಟೆಂಟ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸೊ ಇದೀಗ ವೇದಿಕೆ ಮೇಲೆ ಬರ್ತಾ ಇರುವಂತಹ ಇನ್ನೊಂದು ಮಮ್ಮಿ ಸ್ವೀಟಿ ಸಂದೀಪ್, ಹಾಗೆ ಅವರ ಕೊರಿಯೋಗ್ರಾಫರ್ ಆಶಿಕಾ ಅವರು ಬರ್ತಾ ಇದ್ದಾರೆ. ಹೆಂಗಸರಿಗೆ ತುಂಬ ಪ್ರಿಯವಾಗಿರೋ ವಸ್ತು ಯಾವುದು ಅಂತ ಕೇಳಿದ್ರೆ ಅದನ್ನು ನಾವು ಚೂಸ್ ಮಾಡೋದಕ್ಕೆ ತುಂಬ ಕಷ್ಟ. ಆದರೆ ಇದೊಂದು ವಸ್ತುನ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳೋದೇ ಇಲ್ಲ, ಅದನ್ನೇ ಪ್ರಾಪ್ ಆಗಿ ಸ್ಟೇಜ್ ಮೇಲೆ ತೊಗೊಂಡ್ಬರ್ತಾ ಇದ್ದಾರೆ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಇದು ಸಾರಿ ರೌಂಡ್. ಇವರು ಸಾರಿನ ತೊಗೊಂಡಿದ್ದಾರೆ, ಹಾಗೆ ಸಾರಿನ ತೊಗೊಂಡು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆ ಮುಖಾಂತರ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಸ್ವೀಟಿ ಸಂದೀಪ್ ಅಲಾಂಗ್ ವಿತ್ ಹರ್ ಕೊರಿಯೋಗ್ರಾಫರ್ ಆಶಿಕಾ. देखो उन बच्चों को, उनके माँ बाप आर्थिक समस्या के कारण आत्महत्या करने पर मजबूर हो गए. वो बच्चे बिल्कुल अकेले पड़ गए. इस छोटी सी उम्र में बिना माँ बाप के ये बच्चे कैसे जिएंगे, कहाँ जाएंगे? कौन है जो इन बच्चों को माँ बाप का प्यार देगा? है सुना ये पूरी धरती तू चलाता है, मेरी भी सुन ले अरज मुझे घर बुलाता है. भगवान है कहाँ रे तू, है खुदा है कहाँ रे तू. है सुना तू भटके मन को राह दिखाता है, मैं भी खोया हूँ मुझे घर बुलाता है. भगवान है कहाँ रे तू, है खुदा है कहाँ रे तू. मैं पूजा करूं या नमाज़े पढ़ूं, अरदास करूं दिन रात, न तो मंदिर मिले न तो गिरजे मिले, तुझे ढूंढे थके मेरे नैन, तुझे ढूंढे थके मेरे नैन, तुझे ढूंढे थके मेरे नैन. स्वीटी, आशिका, बच्चों यहाँ आ जाओ. जो भी रस्में है वो सारी. दीदी, माँ और बाबा कहाँ है? मुझे बहुत भूख लगी है, कुछ खाने के लिए लाओ ना दीदी. मैं सर झुकाता हूँ. भगवान है कहाँ रे तू, है खुदा है कहाँ रे तू. सोचे बिन समझे जतन करता ही जाता हूँ, तेरी जिद सर आँखों पर रख के निभाता हूँ. है सुना ये पूरी धरती तू चलाता है, मेरी भी सुन ले अरज मुझे घर बुलाता है. भगवान है कहाँ रे तू, है खुदा
है कहाँ रे तू भगवान है कहाँ रे तू है खुदा आत्महत्या करने वाले सभी माता पिता ऐसा कठिन निर्णय लेने से पहले अगर एक बार ज़रा अपने बच्चों के बारे में सोच ले तो इस दुनिया में अनाथ बच्चों की संख्या कम हो जाएगी. Sweetie and Ashika. Yes. First of all, congratulations. You're in quarter finale. Thank you. Of Dance Mummy Dance season 6. ಎಂಚ ಒಂದುಂಡು ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆದುಂಡು ಮ್ಯಾಮ್, ಸೀರಿಯಸ್ಲಿ ಮಸ್ತ್ ಖುಷಿ ಆದುಂಡು. ಎಕ್ಸೈಟೆಡ್ ಆದುಲ್ಲಾರ, ನರ್ವಸ್ ಆದುಲ್ಲಾರ, ದಾದ ಫೀಲಿಂಗ್ ಒಂದುಂಡು. ಇಜ್ಜಿ ಬಿಗಿನಿಂಗ್ ಒಂತ ಇತ್ತುಂಡು ಬಕ 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 ಸರಿ ಅಂಡು ದುಮ್ಮಗು ಧಕ್ 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 ಇತ್ತನೆ ಇದೆ ಧಕ್ 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 ಚೂರು ಡೌನ್ ಅಂಡ್. ಎಸ್, ಆಶಿಕಾ ಇಸ್ ಅ ಕೊರಿಯೋಗ್ರಾಫರ್. Yes, ma'am. Assistant choreographer. Who is the main choreographer? Charan sir. Okay. So ini onji anatha jokulna concept na deton baidar. Sari and that, why is the connection? Dada connect malta, right? Sari proper deton nodu choreographer na thought. Like mom na feeling. Sari dope. Mom na feeling sari inda ancha maltitar. So something was there at the beginning. Aikala undekla connection unde. Madhyada vanish and. Yeah, like we lost our mom, right? So we just thinking that Nicola mom just passed away, like mummy ittir panpunanchina feeling. Just but later we realized like, oh no, she's not there. We just like it was a like illusion kind. Illusion. Ancha. Okay. Encha feel avundu quarter finale du challenging or like mas ಖುಷಿ ಆಗುಂಡು. ಖುಷಿ ಆಗುಂಡು. ಪನ್ನೇನ್ ಪುರ ಮಲ್ದೇರ? Yeah, of course malde. ನಿಜ ಬನ್ಲೆ ತೊಂದರೆ ಜಿ ಸ್ಟೇಜ್ ಬನ್ನಲ್ಲಿ. ನಿಜ ಪಂತಿನ ಪುರ ಮಲ್ದೆ. ಪುರ ಮಲ್ದೆ. Okay, ನೆರ್ತೆರ ಇರೆಗ್ ಮೆನಿ ಪ್ರಾಕ್ಟೀಸ್ ದಪಾಗ? ಇಜ್ಜಿ ಯಾನ್ ಮಸ್ತ್ ಪಾಪ ಮಮ್ಮಿ ಗೊತ್ತುನೆ ಯಾ ನೆರ್ಪುಜಿ ಅತ್ತಿ ಈರ್ ನೆರ್ಪುಜಾರಿ ಕೊರಿಯೋಗ್ರಾಫರ್ ನೆರ್ತೆರ ಅಲ್ಲ ಪಾಪ ಅತ್ ಈರ್ ನೆರ್ಪುಂದ ಈರ್ ಕಲ್ಪನಾರ್ ಈರ್ ಎಂಚ ಅತ್ ಕೊರಿಯೋಗ್ರಾಫರ್ ಈರೆಗ್ ನೇರಿ ನೆರ್ತಾರೆ ಪ್ರಾಕ್ಟೀಸ್ ಮಲ್ಪುನಾಗ. ಜಿ ದಾಲೇಜ್. Okay, so let's go to the judges in a dance enchittundu. What are the comments we will see? Adviti Shetty. Hi sweetie. Hi ma'am. Hi Ashika. Hi ma'am. ಎಂಚ ಫೀಲ್ ಆವೊಂದುಂಡು ನಿಕ್ಕುಲು ಎಂಚ ಮಂತರೆಂದು ನಿಕ್ಲೆಗ ಆವೊಂದುಂಡು ಇಫ್ ಯು ಹ್ಯಾವ್ ಟು ಸ್ಕೋರ್ ಯುವರ್ ಸೆಲ್ಫ್ ಔಟ್ ಆಫ್ 10? Out of 10 I think 8. And Ashika? Yeah, 8. ಓಕೆ. ಎಂಕೊಂಜಿ ಕನ್ಫ್ಯೂಷನ್ ಉಂಡು ಅಲ್ಪ ವೈಟ್ ದ ಒಂಜಿ ಸಾರಿ ಇತ್ತುಂಡು ಬ್ಲೂ ಸಾರಿ ಇತ್ತುಂಡು ಅವು ರಡ್ ಐಟ್ ಒಂಜೆ ಯೂಸ್ ಮಂತಾರೆ ವೈಟ್ ದ ನೇರ ದೆತ್ತೊಂದು ಪೋಯರು ಅತ್ ಇಟ್ ವಾಸ್ ನಾಟ್ ಯೂಸ್ಡ್. So that was the same question what I asked. Yeah. Ittundu okar patan poyir ya ne blue patan popuna the badal white patan poyira. I didn't understand. That is why I asked. Pramod sir da kelle next av dad andar pant. But before that I want to ask Ashika or Sweetie av dad I news man per ittare at it was just kept there. No, avu panda at least to get that avu mom na feeling 1 second thought baradu pandada ancha diti now. So fade andata. So later we realized like mom is not there. Ancha. Okay, done. And last voice over era kortero avu onji voice over dada pantirindu can I ಅವು ಪಂಡ ಇತ್ತೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತದು ಮಾಮ್ ಡ್ಯಾಡ್ ಪೂರ ಸುಸೈಡ್ ಮಲ್ಪೇರತ್ತೆ. ಸೊ ಅಂಚ ಮಲ್ಪನೆಡ್ ತುಂಬ ಅಟ್ಲೀಸ್ಟ್ ಅಕ್ಲಿನ ಜೋಕ್ನ ಬಗ್ಗೆ ಒಂತೆ ಥಾಟ್ ಥಿಂಕ್ ಮಲ್ಪಾಡು. ಬಿಕಾಸ್ ಆಫ್ ದೆಮ್ ದೀಸ್ ಕಿಡ್ಸ್ ಆರ್ ಲೈಕ್ ಯು ನೋ ಆರ್ಫನ್ಸ್, ದೇ ಹ್ಯಾವ್ ಟು ಲೈಕ್ ಅನಾಥ ಅಂಚ ಪೊಡಾಪುಣತ ಅಂಚ. ಓಕೆ, ಬಟ್ ಬಿಗಿನಿಂಗ್ ಟೈಮ್ ಕನ್ವೆ ಮಂತಿತ್ತುಂಡೆ ಲೈಕ್ ಓಕೆ ಇಟ್ ವಾಸ್ ನಾಟ್ ದ್ಯಾಟ್ ಕ್ಲಿಯರ್. ಐ ಆಮ್ ಸಾರಿ, ಎಂಕೊಂಚೂರು ಡೌಟ್ಸ್ ಇತ್ತು. So yeah, now I think we are clear. We all had these doubts. Enk dada andan panda, this is a quarter finale performance that you need to do. Ate itte previous episodes it pura onjonji they have done their best because it's quarter finale. And irla quarter finale baidini because you have that potential. But somewhere I felt that the choreography was not up to the mark for a quarter finale round. Nikul Rajana, you all were good. You did your best, sweetie. Sweet ade manta last time lakkan. Sweet ade. But I think quarter finale gu nanonchuru better atodu because you have that potential. We've seen you dance last time, so we know we had that expectation with you. So avu onchuru kammi adu for a quarter finale round. Concept wise amazing,
ಬಟ್ ವೆನ್ ಇಟ್ ಕಮ್ಸ್ ಟು ದ ಸ್ಟೆಪ್ಸ್ ಎಂಕಾಂಡ್ ಒಂಚೂರು ನಾರ್ಮಲ್ ಸ್ಟೆಪ್ಸ್ ಜಾಸ್ತಿ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಸಾರಿ ಪ್ರಾಪ್ ಯೂಸೇಜ್ ಅವಡು ನಾನೊಂಚೂರು ಕಾಂಪ್ಲಿಕೇಟೆಡ್ ಈ ಟ್ರೈ ಮಂದೊಲಿ ಚಾಲೆಂಜಿಂಗ್ ವೇ ಎಂದು ಎಂಕಾಂಡ್ ಅದರ್ವೈಸ್ ಇಟ್ ಓವರ್ ಆಲ್ ಇಟ್ ವಾಸ್ ಗುಡ್ ಪರ್ಫಾರ್ಮೆನ್ಸ್ ಬೋತ್ ಆಫ್ ಯು ಲುಕಿಂಗ್ ವಂಡರ್ಫುಲ್ ವೈಟ್ ಅದು ಪಿಜಿನ್ ಲಕ ತೋಚುಂಡು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Thank you so much for the comments. Coming to Pramod Alva. ಮಸ್ತ್ ಸಿಂಪಲ್ ಸ್ಟೆಪ್ಸ್ ಇತ್ತು ಒಂಜಿ ಓಲ್ಲ ಕೊಂಚ ಕಾಂಪ್ಲಿಕೇಟೆಡ್ ಆವಡು ಒಂಜಿ ವಾವ್ ಫ್ಯಾಕ್ಟ್ರ್ ಮಸ್ತ್ ಕಡಿಮೆ ಇತ್ತು ನೆಟ್ಟೆ ಎಂಕ್ಲೆಗ್ ವಾವ್ ಒಂದೊಂದು ಸ್ಟೆಪ್ ಮಲ್ತಿರತ್ತ ವಾವ್ ಈ ಒಂದು ಫಾರ್ಮೇಷನ್ ಏತಿತ್ತು ಒಂಜಿ ದದಾಂಡಲ್ ಒಂಜಿ ಯುನೀಕ್ ಮಿನಿ ಪಾಡ್ದುಂಡ ನಿಕ್ಲ ಆ್ಯಕ್ಟ್ ದಯಬಂಡ ಕಾನ್ಸೆಪ್ಟ್ ಭಾರಿ ಸ್ಟ್ರಾಂಗ್ ಉಪ್ಪುನಾಗ ಒಂಜಿ ರಡ್ಡು ಮೂಜಿ ವಾವ್ ಫ್ಯಾಕ್ಟ್ರ್ ಪಾಡೋಡು ನಿಕ್ಲೆಟ್ ಅಪಾಗ ಎಂಕ್ಲು ಮುಲ್ಪದ ದಯಪಂಡ ಆಲ್ರೆಡಿ ಎಂಕ್ಲು ಬೆಸ್ಟ್ ಪರ್ಫಾರ್ಮೆನ್ಸ್ ತೂತ ಸ್ಟ್ಯಾಂಡಿಂಗ್ ಓವೇಷನ್ ಪ್ರತಿಕ್ಕಿನಾಗ ಎಂಕ್ಲು ಐನು ಆಬ್ವಿಯಸ್ಲಿ ಕಂಪೇರ್ ಮಲ್ಪ. ಸೊ ನೆಕ್ಸ್ಟ್ ಏನು ಬಂದ್ಬಿಡ ಕೊರಿಯೋಗ್ರಾಫರ್ಸ್ದ ಆಲ್ಮೋಸ್ಟ್ ಸೆಲೆಬ್ರೇಷನ್ ಸಾಂಗ್ಸ್ ತೊಂದೆ ಸೆಲೆಬ್ರೇಷನ್ ಡಾನ್ಸ್ ನಂಬರ್ಸ್ ತೊಂದೆ ಸ್ಯಾಡ್ ಓಕೆ ಬಟ್ ಕಂಟಿನ್ಯೂಸ್ಲಿ ನಮ್ಮ ಒಂಜಿ ರಡ್ಡು ಮೂಜಿ ಸ್ಯಾಡ್ ತೂನಾಗ ಒಂಜ ಆತ್ತು ಕನ್ವೆ ಅಂಚಿನ ಆಪಿನಂಚಿಂತ ಒಂಜಿ ಡಾನ್ಸರ್ಸ್ ಉಪ್ಪೊಡತ್ತ ಆತ್ ಆ ಇಮೋಷನ್ಸ್ ಬರ್ಪಿನಂಚಿಂತ ಒಂಜಿ ಉಪ್ಪೊಡು ಒಂಜಿ ನಾರ್ಮಲ್ ಡಾನ್ಸ್ ಅನ್ನಬೇಕು ನಮ್ಮ ಒಂಜಿ ಎಡ್ಡೆ ಬಾಲಿವುಡ್ ಡಾನ್ಸ್ ಕೊಡ್ತು ಎಡ್ಡೆ ಒಂಜಿ 4 ಫಾರ್ಮೇಷನ್ಸ್ ಎಡ್ಡೆ ಪ್ರಾಪರ್ ತಂದು ಮಲ್ತಿನಲ್ಲ ಭಾರಿ ಪೊರ್ಲು ತೋಚುಂಡು. ಸೊ ಡಾನ್ಸ್ ಮಮ್ಮಿ ಡಾನ್ಸ್ ಇಸ್ ಅ ಮೋರ್ ಅಬೌಟ್ ಅ ಸೆಲೆಬ್ರೇಷನ್. ಓಕೆ ನಮ್ಮ ಸ್ಯಾಡ್ ತೂಪ ಇಸ್ ಫೈನ್ ಬಟ್ ಆಲ್ಮೋಸ್ಟ್ ನಮ್ಮ ಪೂರ ಕಡಿಟ್ಲ ಏನೇ ತೂರಾಗ ನಮಗೆ ಕೊಂಚ ವಾವ್ ಈ ಪ್ಲೇಸ್ ತಂಡಲ್ಲಿ ಒಂಜಿ ಸೆಲೆಬ್ರೇಷನ್ ವಾವ್ ಎಂಚ ಡಾನ್ಸ್ ಮಾಡ್ತೇವೆ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ತೇವೆ ನೇನ್ ಸೆಲೆಬ್ರೇಷನ್ ಮಾಡ್ತೇವೆ ಕಲರ್ಸ್ ನೀರು ಬರೋದುಂಡು ಐನು ಎಂಜಾಯ್ ಮಾಡ್ಬೋದು. ಸೊ ಒಂಜಿ ವೇಳೆ ನೆಕ್ಸ್ಟ್ ರೌಂಡಿಗೆ ಇರು ಸೆಲೆಕ್ಟ್ ಆಯಡ ಗೋ ಫಾರ್ ಸಮ್ ಗುಡ್ ಥೀಮ್ ಎಂಜಾಯ್ ಡಾನ್ಸ್ ಮಲ್ಪೊಂಡು ಅಂಚಿಂತ ಹ್ಯಾಪಿ ಇರೇಗ್ಲ ಹ್ಯಾಪಿ ಆವಡು ಎಂಕ್ಲೇಗ್ಲ ಹ್ಯಾಪಿ ಆವಡು ಮಲ್ಪೊಂಡು ನಾವು ವಾವ್ ಎಂಚ ಡಾನ್ಸ್ ಮಾಡ್ತೇವೆ. Okay? Yes, sir. Sure, sir. Yeah. Okay. Thank you. Anyway, all the best. Thank you, sir. Thank you so much. Going to our third judge, Suraj Sanal, please. ಈ ಕಾನ್ಸೆಪ್ಟ್ ಇಂಕ ಮಸ್ತ್ ಇಷ್ಟ ಅಂಡ್ ದಾಪಂಡ ಆರ್ಥಿಕ ಪರಿಸ್ಥಿತಿ ಸರಿ ಜನ ಮಸ್ತ್ ಜನ ಇಂಚಿಂದ ಕೇಸಸ್ ಆತಂಡು ಬಟ್ ಇಂಕ ದಾದ ಪಂಡ ಈ ಕಾನ್ಸೆಪ್ಟ್ ಈ ರಿಯಾಲಿಟಿ ಸಬ್ಜೆಕ್ಟ್ ಪಂಡ ರಿಯಲ್ ಲೈಫ್ ಕನೆಕ್ಷನ್ ಅದನ್ನ ಸಬ್ಜೆಕ್ಟ್ ಎತ್ತನೇದವರ ಮಸ್ತ್ ರಿಯಾಲಿಸ್ಟಿಕ್ ಆದ ಪರ್ಫಾರ್ಮೆನ್ಸ್ಲ ತೂಯರೆ ತಿಕ್ಕೋಡು ಅಪ್ಪಗ ಅವು ಇಂಕ್ಲೆ ಟಚ್ ಅಪ್. ಫಾರ್ ಎಕ್ಸಾಂಪಲ್ ಒಂಜಿ ಪೊಪ್ಪಮ್ಮ ಇಜ್ಜನ ಜೋಕುಲು ಎಂಚ ಡ್ರೆಸ್ ಮಂದುಪ್ಪರು ಅತ್ತಕಲ ಪರಿಸ್ಥಿತಿ ಮೇಯ್ನ್ ಕಷ್ಟ ಅಪ್ಪನೆ ವನಸಕ್. ಓಕೆ ಸೊ ಒಂಜಿ ಪ್ಲೇಟ್ ಪತ್ತೊಂದು ಅಕುಲು ಒಂಚೂರು ಫುಡ್ ಇಲ್ಲಡಿತ್ತೆ ನಾವೇನು ಶೇರ್ ಮಂತ್ ತಿಂಟ್ನಾಡು ಅತಕುಲು ಬೆಗ್ಗಿಂಗ್ಗೆ ಟ್ರೈ ಮಂತ್ನಾಡು ಅತ್ತ ಜಾಬ್ ಮನ್ಪೆರೆ ಪೋದು ಅಲ್ಪ ಅಕ್ಲೇನು ಜನಕುಲು ನೂಕು ನಾಡು ಚೈಲ್ಡ್ ಲೇಬರ್ ಒಂಜಿ ಕಡೆ ಇಲ್ಲಡೆ ಪೊಪ್ಪಮ್ಮ ಇಜ್ಜರು ಸ್ಕೂಲ್ದ ಆಸೆ ಆಪುನು ಎಂಕುಲು ಬೇತಕಲ ಕಲ್ತೊಂದಿಜ್ಜ ಬೇತಕಲ ಪೊಪ್ಪಮ್ಮನ್ ತೂದು ನಿಕ್ಲೆಗೆ ಆಸೆ ಆಪುನು ಎಂಕುಲು ಇಂಚ ಎಂಕಲ ಪೊಪ್ಪ ಇಜ್ಜರು ಅಮ್ಮ ಇಜ್ಜರು ಈ ರಿಯಾಲಿಟಿ ಕಾನ್ಸೆಪ್ಟ್ಸ್ ಅಂದಕ್ಕೆ ಬೈದುಂಡ ಈ ಕೊರಿಯೋಗ್ರಫಿ ಓಲಾ ಎತ್ತುದು ಆ್ಯಂಡ್ ಇಟ್ ವುಡ್ ಹವ್ ಟಚ್ಡ್ ಅವರ್ ಹಾರ್ಟ್. ಸೊ ಎಂಕ್ ಈ ಮೈನಸ್ ಪಾಯಿಂಟ್ ಈ ಕೊರಿಯೋಗ್ರಫಿಡ್ ಮಸ್ತ್ ತೋಜುನ್. ಆ್ಯಂಡ್ ಕಮಿಂಗ್ ಟು ನಿಕಲ ಪರ್ಫಾರ್ಮೆನ್ಸ್ ಬಕ್ಕ ಪ್ರಾಪ್ಸ್ ಬಗ್ಗೆ ಪನ್ನೋಡಂಡ ಪ್ರಾಪ್ಸ್ ನಿಕಲ್ ಮದರ್ನ ಸೆಂಟಿಮೆಂಟ್ನ ಆ ಸಾರಿ ಮುಖಾಂತರ ಜಸ್ಟ್ ಒಂಜಿ ಸಾರಿ ಪತ್ತೊಂದು ಅಮ್ಮ ಅಂದು ಒಂಜಿ ಬುಲ್ತು ದೊಡ್ಡಲ್ಲ ಎಂಕ್ಲೆಗ ಅರ್ಥ ಆತು ಒಂದು ಅಮ್ಮನ ಸಾರಿ ಅವ್ರ ಅಮ್ಮನ ಥಿಂಗ್ಸನ್ನು ನಿಕಲ್ ಯೂಸ್ ಮಂತೊಂದಿಲ್ಲ. ಸೊ ಈ ಮೈನ್ಯೂಟ್ ಡೀಟೇಲ್ಸನ್ನು ನಿಕಲ್ ಏಪಲ ಕೊರಿಯೋಗ್ರಫಿಡ್ ಅತ್ತು ನಿಕಲ್ ಡ್ಯಾನ್ಸ್ ಹಿಡ್ದೊತ್ತನೇಡ ಡೆಫಿನೆಟ್ಲಿ ಒಂಜಿ ಡ್ಯಾನ್ಸ್ ಶೋ ಕಾಪ್ನು. ಆ್ಯಂಡ್ ಒಂದೇ ಕಾನ್ಸೆಪ್ಟ್ ಪತ್ತೊಂದು ನಿಕಲ್ ಕಂಟೆಂಪ್ರರಿ ಮೂಮೆಂಟ್ ಮನ್ನಾಗ ಐತೆ ಬೇಸಿಕ್ ಸ್ಟೆಪ್ಸೇ ಪಾಡ್ಲೆ ಅವು ಪರ್ಫೆಕ್ಟ್ ಆದ ಪೋಡು ಬಿಕಾಸ್ ಇಟ್ಸ್ ಎ ಕ್ವಾರ್ಟರ್ ಫಿನಾಲೆ ಕಂಟೆಂಪ್ರರಿ ಮೂಮೆಂಟ್ ಇಟ್ ವೆರಿ ಇಂಪಾರ್ಟೆಂಟ್ ಟೋ ಪ್ರೆಸ್ಸಿಂಗ್ ಹ್ಯಾಂಡ್ ಸ್ಟ್ರೆಚಿಂಗ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಬಾಡಿ ಬ್ಯಾಲೆನ್ಸ್ ಒಂದು ಪೂರ ನೀಟ್ ಇತ್ತುನ ಈ ಪರ್ಫಾರ್ಮೆನ್ಸ್ ಬೈ ಎಡ್ಡೆ ಬೈದ್. ಅದರ್ ದನ್ ದಟ್ ದ ಕಾನ್ಸೆಪ್ಟ್ ಈಸ್ ಗುಡ್ ನಿಕುಲ್ ಟ್ರೈ ಮಂತದರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬಟ್ ಈ ಮೈನಸ್ ಪಾಯಿಂಟ್ಸ್ ಅಂತ ಪೂರ ಮೈಂಡ್ ಇರ್ತಿದ್ನ ಡೆಫಿನೆಟ್ಲಿ ಕ್ವಾರ್ಟರ್ ಫಿನಾಲೆಡ್ ಒಂಜಿ ಎಡ್ಡೆ ಪರ್ಫಾರ್ಮೆನ್ಸ್ ಬೈದು. ಇನ್ ಕೇಸ್ ನೆಕ್ಸ್ಟ್ ಈ ರೌಂಡ್ ಸೆಲೆಕ್ಟ್ ಆಡ ದಯಮಲ್ತದ ಇಂಚಿಂದ ಡೀಟೇಲಿಂಗ್ ವರ್ಕ್ ಮಂತ್ಲೆ. ಸೊ all the best. Yeah, sure, thank sir. you. Thank you so much. Thank you so much judges for the comments. So comments to work malple next performance edde malple ಸೀರೆ ಪ್ರಾಪ್ ಅಂತ ಬಂದಾಗ ಯಾನೇನು ಯಾವ ಪೊರ್ಲದಲ್ಲ ಕಲರ್ ಸೀರೆ ಪಾಡೊಂದು ಬರ್ಪೇರಿಂದು ಬಟ್ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಔಟ್ಪುಟ್ ಬಟ್ ವೆಲ್ ಪ್ರೆಸೆಂಟೆಡ್. ಥ್ಯಾಂಕ್ ಯು ಸೋ ಮಚ್. ವೆಲ್ ಡನ್. Thank you ma'am. Thank you so much. ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಶೋ ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಅಂಡ್ ಅಮೃತ್ ನೋನಿ. ನಾವು ನೋಡ್ತಾ ಇರುವಂತಹ ಶೋ ಈಗ ಕ್ವಾರ್ಟರ್ ಫಿನಾಲೆ ರೌಂಡಲ್ಲಿ ಆಗ್ತಾ ಇದೆ. ಕ್ವಾರ್ಟರ್ ಫಿನಾಲೆ ರೌಂಡಿನ ಲಾಸ್ಟ್ ಪಾರ್ಟಿಸಿಪೆಂಟ್ ಅವರ ಡ್ಯಾನ್ಸನ್ನು ಮಾಡಿ ಆಗಿದೆ. ಹಾಗಾಗಿರೆ ಈಗ ಬ್ರೇಕ್ ತಗೊಳ್ಳುವಂಥ ಸಮಯ. ಆದರೆ ಬ್ರೇಕ್ನ ನಂತರ ಕ್ವಾರ್ಟರ್ ಫಿನಾಲೆಯಿಂದ ಸೆಮಿಫೈನಲ್ಸ್ಗೆ ಹೋಗುವಂಥ ಮಮ್ಮೀಸ್ ಯಾರು,
ಕ್ವಾರ್ಟರ್ ಫಿನಾಲೆಯಿಂದ ಮನೆಗೆ ಹೋಗಿ ಹೊಸ ಪಾಠವನ್ನು ಪ್ರಾರಂಭ ಮಾಡುವಂತಹ ಮಮ್ಮೀಸ್ ಯಾರು ಅನ್ನುವಂಥ ಒಂದು ಜಡ್ಜ್ಮೆಂಟ್ ಸಿಗಲಿಕ್ಕಿದೆ, ಅದು ಜಡ್ಜಸ್ಸಿಂದ. ಸೊ ಅಲ್ಲಿವರೆಗೆ ಒಂದು ಚಿಕ್ಕ ಬ್ರೇಕ್, ನಾವೆಲ್ಲರೂ ರಿಫ್ರೆಶ್ ಆಗಿ ಬರೋಣ. ಆದರೆ ಸ್ವಲ್ಪ ಬೇಜಾರಾದರೂ ಕೂಡ ನೆಕ್ಸ್ಟ್ ಸೆಮಿಫೈನಲಿಸ್ಟ್ ಯಾರು ಅಂತ ಗೊತ್ತಾಗುವಂಥ ಕ್ಷಣ. ಟೇಕ್ ಅ ಬ್ರೇಕ್, ಕಮ್ ಬ್ಯಾಕ್. Okay, welcome back after a short break to Sun Premium Refined Sunflower Oil Dance Mummy Dance Season 6 powered by Citadel Developers and Amrit Noni. ನೋಡ್ತಾ 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 ಕ್ವಾರ್ಟರ್ ಫಿನಾಲೆ ಕೂಡ ಮುಗ್ದಾಯ್ತು. ಬೇಜಾರಾಗೋದು ಕ್ವಾರ್ಟರ್ ಫಿನಾಲೆ ಮುಗೀತಾ ಇದೆ ಅಂತ, ಆದರೆ ಖುಷಿ ಆಗ್ತಾ ಇರೋದು ಸೆಮಿ ಫಿನಾಲೆ ಶುರು ಆಗ್ತಾ ಇದೆ ಅಂತ. ಈ ಸೆಮಿ ಫಿನಾಲೆಯಲ್ಲಿ ಇನ್ನೂ ಏನೇನೆಲ್ಲ ಈ ಮಮ್ಮಿಗಳು ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ಇನ್ನೊಂದು ಬೇಜಾರು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಜರ್ನಿ ಸ್ಟಾರ್ಟ್ ಆಗಬೇಕಂತಂದರೆ ಒಂದಷ್ಟು ತಾಯಂದರು ಅವರ ಕನಸು ಏನಿದೆ ಅದು ಯಾವುದೋ ಕಾರಣಕ್ಕೆ ಅವ್ರು ನಿಲ್ಲಿಸಿರ್ತಾರೆ, ಅದನ್ನು ಮತ್ತೆ ಶುರು ಮಾಡ್ತಾರೆ, ಈ ವೇದಿಕೆ ಮೇಲೆ ಬರ್ತಾರೆ. ಇಲ್ಲಿ ಬಂದು ಅವರು ಯಾರು ಕೂಡ ಸೋಲ್ಬೇಕು ಅಂತ ಈ ವೇದಿಕೆ ಮೇಲೆ ಬರೋದೇ ಇಲ್ಲ. ಎಲ್ಲರೂ ಕೂಡ ಸೂಪರ್ ಮಾಮ್ಸ್ ಆಗಬೇಕು, ಅಂದರೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ವಿನ್ನರ್ ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಬರ್ತಾರೆ. ಬಟ್ ಕೆಲವೊಂದು ಹಂತದಲ್ಲಿ ಒಬ್ಬೊಬ್ಬರಾಗೆ ಅವರು ಮನೆಗೆ ವಾಪಸ್ ಆಗ್ತಾರೆ. ಆದರೆ ಪ್ರತಿ ಸಲ ಹೇಳ್ತೀವಿ, ಇವತ್ತು ಹೇಳ್ತಾ ಇದ್ವಿ, ಮನೆಗೆ ವಾಪಸ್ ಹೋಗೋದು ಅಂತ ಹೇಳಿದ್ರೆ ನಮ್ಮ ಥರ ಈ ಎಪಿಸೋಡ್ ಮುಗಿಸಿ ಮನೆಗೆ ವಾಪಸ್ ಹೋಗ್ತೀವಿ, ನಾಳೆ ಮತ್ತೆ ವೇದಿಕೆ ಸೃಷ್ಟಿಯಾದಾಗ ಮತ್ತೆ ವೇದಿಕೆ ಮೇಲೆ ಬಂದು ನಿಲ್ತೀವಿ. ಸೊ ಅದೇ ರೀತಿ ಎಲ್ಲ ತಾಯಂದ್ರಿಗೂ ಕೂಡ ಈ ಒಂದು ವೇದಿಕೆ ಬರೀ ಒಂದು ಪ್ರಾರಂಭ. ಅದು ಪ್ರಾರಂಭ ಆದಮೇಲೆ ಅದು ಮುಂದಕ್ಕೆ ಮುಂದುವರಿತಾ ಹೋಗುತ್ತೆ. ಸೊ ಹಾಗಾಗಿ ಒಂದಲ್ಲ ಒಂದು ವೇದಿಕೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಜರ್ನಿ ಎಂಡ್ ಆಗಲ್ಲ, ಈ ಜರ್ನಿ ಇಲ್ಲಿಂದ ಶುರುವಾಗೋದು ಅಂತ ಹೇಳ್ತಾ ತಕ್ ತಕ್ ಪನ್ಪಿನ ಸೌಂಡು ಪ್ರತಿ ಒಂಜಿ ಕಾರ್ಯಕ್ರಮಡ್ಲು ಉಪ್ಪು. ನಮ್ಮ ಕಾರ್ಯಕ್ರಮಡ್ಲ ಉಂಡು, ಅವು ನಮ್ಮ ಉಲಾಯ್ಡ್ಲುಂಡು, ಕಂಟೆಸ್ಟೆಂಟ್ ನಕಲ ಉಲಾಯ್ಡ್ಲುಂಡು, ಜಡ್ಜಸ್ ನಕಲ ಉಲಾಯ್ಡ್ಲುಂಡು, ಇಲ್ಲಡ್ ತೂಪು ನಕಲ ಮಾತರ್ನ ಉಲಾಯ್ಡ್ಲುಂಡು. ಏರ್ ಉಂತುವೇರಿ ಏರ್ ಪೋಪೇರು ಪನ್ಪಿನಂಚಿನ ಒಂಜಿ ವಿಚಾರ ಪೂರ ಕಾತೊಂದುಲ್ಲಾರು. ಸೊ ಎಸ್, ಸೆಮಿ ಫಿನಾಲೆಗೆ ಯಾರು ಹೋಗ್ತಾ ಇದ್ದಾರೆ ಆ್ಯಂಡ್ ನೀವು ಹೇಳಿದ ಹಾಗೆ ಮನೆಗೆ ಹೋಗಿ ಹೊಸ ಪಾಠನ ಯಾರು ಶುರು ಮಾಡ್ತಾ ಇದ್ದಾರೆ ಅಂತ ನೋಡುವಂಥ ಸಮಯ. ಅದಕ್ಕೆ ಈ ಧಕ್ 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 ಎಲ್ರಿಗೂ ಇರುತ್ತೆ, ಆದರೆ ಇಸ್ ಎ ಪಾರ್ಟ್ ಆಫ್ ದ ಜರ್ನಿ. ಖುಷಿಯ ವಿಚಾರ ಏನು ಅಂತಾದರೆ ನಾವಿಬ್ಬರು ಆ್ಯಂಕರ್ಸ್ ಇಲ್ಲಿ, ನಮ್ಗೆ ಆ ಜಜ್ಮೆಂಟ್ ಕೊಡುವಂಥ ಒಂದು ಟೆನ್ಷನ್ ಇಲ್ಲ. ಆ ಟೆನ್ಷನ್ ಇರುವಂಥದ್ದು ಎಲ್ಲ ಕ್ಯಾಮ್ರಾ ಹಿಂದ್ಗಡೆ ಎದುರುಗಡೆ ಇರುವಂಥ ಜಡ್ಜಸ್ನ ಮೇಲೆ. ಸೊ ಯಾರನ್ನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾರೆ, ಇನ್ಯಾರಿಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳಿ ಇಲ್ಲಿಂದನೇ ಸ್ಟಾಪ್ ಮಾಡ್ತಾರೆ ಅನ್ನೋದನ್ನು ಹೇಳಬೇಕಾದವರು ನಮ್ಮ 3 ಜಡ್ಜಸ್. ಸೊ ಲೆಟ್ಸ್ ಹಿಯರ್ ಫ್ರಮ್ ದ ಜಡ್ಜಸ್. ಸೊ ಫೈನಲಿ ನಾವು ತುಂಬಾ ಒಂದು ಟಫ್ ಆದಂಥ ಈ ಒಂದು ರೌಂಡ್, ಈ ಒಂದು ಸಿಚುವೇಶನ್ ಯೂಶ್ವಲಿ ನಮಗೆ ಯಾರಿಗೂ ಇಷ್ಟ ಇಲ್ಲ ಎಲಿಮಿನೇಷನ್ ಮಾಡಲಿಕ್ಕೆ. ಯಾಕೆಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಎನರ್ಜಿಯಲ್ಲಿ ಬಂದಂಥ ಮಮ್ಮಿಯನ್ನು ಎಲಿಮಿನೇಷನ್ ಮಾಡೋದಂದ್ರೆ ತುಂಬಾ ಕಷ್ಟ. ಸೊ ಇಷ್ಟು ಕಂಟೆಸ್ಟೆಂಟ್ ತುಂಬಾ ಟಫ್ ಇದ್ದ ಕಾರಣ ಫೈನಲಿ ನಾವು ಇಷ್ಟು ಡಿಸ್ಕಷನ್ ಮಾಡಿ 3 ಒಂದು ಒಪಿನಿಯನಲ್ಲಿ ಸೊ ಫಸ್ಟ್ ಯಾರನ್ನು ಎಲಿಮಿನೇಟ್ ಮಾಡ್ತಾ ಇದ್ದೇವೆ ಅಂದರೆ ಸ್ವೀಟಿ ಸಂದೀಪ್ ಹಾಗೂ ಅವರ ಕೊರಿಯೋಗ್ರಾಫರ್ ಆದಂಥ ಅಶಿಕಾ. ಸೆಕೆಂಡ್ ಎಲಿಮಿನೇಷನ್ ಬಂದು ಕವಿತಾ ಆ್ಯಂಡ್ ಅವರ ಕೊರಿಯೋಗ್ರಫರ್ ಬಂದು ಹರೀಶ್ ಆಚಾರ್ಯ. ಸೊ ಉಳಿದವರೆಲ್ಲ ಸೆಮಿಫಿನಾಲೆಗೆ ಕ್ವಾಲಿಫೈಡ್ ಆಗಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ವಿನ್ನರ್ಸ್, ಯಾರೆಲ್ಲ ಸೆಮಿಫಿನಾಲೆ ಬರ್ತಿದ್ದೀರಾ. ಆ್ಯಂಡ್ ಯಾರೆಲ್ಲ ಇವತ್ತು ಎಲಿಮಿನೇಷನ್ ಆಗಿದ್ದೀರಾ, ಸ್ವೀಟಿ ಸಂದೀಪ್ ಮತ್ತು ಕವಿತಾ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಇನ್ನೊಂದು ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಅಥವಾ ನೆಕ್ಸ್ಟ್ ಸೀಸನ್ ಇದ್ದರೆ ದಯವಿಟ್ಟು ಬನ್ನಿ. ಇಲ್ಲಿ ಎಲಿಮಿನೇಷನ್ ಮಾರ್ಕ್ಸ್ ವೈಸ್ ಅಥವಾ ಆ ಥರ ಆಗಲಿಲ್ಲ, ಇವರು ಫಸ್ಟ್ ಇವರು ಸೆಕೆಂಡ್ ಎಲಿಮಿನೇಷನ್ ನಾವು ರ್ಯಾಂಡಮ್ ಆಗಿ ಕೊಟ್ಟಿರೋದು. ಸೊ 3 ಜಡ್ಜಸ್ ಕಡೆಯಿಂದ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಕಮ್ ವಿತ್ ದ ಸೆಮಿಫಿನಾಲೆ ವಿತ್ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸಸ್ ಆ್ಯಂಡ್ signing off Dance Mummy Dance Season 6. Thank you. ಓಕೆ, ಸೊ ಜಜ್ಮೆಂಟ್ ಬಂದಾಗಿದೆ. ಸೆಮಿಫೈನಲ್ಸ್ಗೆ ಹೋಗುವಂಥ ಮಮ್ಮೀಸ್ನ ಹೆಸರು ಕೂಡ ನಮಗೆ ಅನೌನ್ಸ್ ಆಗಿದೆ. ಮಮ್ಮೀಸ್ಗಿಂತ ಜಾಸ್ತಿ ನಾವು ಎಕ್ಸೈಟೆಡ್ ಆಗಿದ್ದೇವೆ. ಹೊಸ ಡ್ರೆಸ್ಸಿಂಗ್ ಆಗಬೇಕು, ಹೊಸ ಡಾನ್ಸ್ ಆಗಬೇಕು, ಹೊಸ ಎಂಟ್ರಿ ಆಗಬೇಕು, ಹೊಸ ಕಾನ್ವರ್ಸೇಷನ್ ಆಗಬೇಕು. ಅಯ್ಯೋ ಎಷ್ಟೆಲ್ಲ ಹೊಸದಾಗಬೇಕು ಅಂದರೆ ಏನೇ ಆಗಲಿ ನಮಗಂತೂ ಮತ್ತೆ ಈ ವೇದಿಕೆ ಮೇಲೆ ಬಂದು ಮತ್ತೆ ಆ ಹೊಸ ಜೋಶ್, ಹೊಸ ಹುರುಪು, ಹೊಸ ಹುಮ್ಮಸ್ಸನ್ನು ತೊಗೊಂಬರುವಂಥ ಒಂದು ಎನರ್ಜಿ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಪ್ರತಿ ಸಲ ಹೇಳ್ತೀವಿ ಒಂದೊಂದು ಸ್ಟೆಪ್ಪಿಗೆ ಹೋದಾಗೆ ಪಂಡ ನಮ್ಮ ಇಟ್ಟು ಬರುತ್ತೆ ಪೊರ್ತು ಕರಿನಾಗ ಮಲ 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 ಮಲ್ಲ ವೇಷಲ್ಲಿ ಬರ್ಕೊಂಡು. ಸೊ ಅಂಚಾದ ಈ ನಮ್ಮ ಒಂಜೊಂಜೊಂಜೊಂಜಿ ರೌಂಡ್ ಮುಗಿಯೊಂದು ಪೋಯಿಲಕ್ಕನೆ ನನ್ನ ಮಲ್ಲ ಮಲ್ಲ ವೇಷಲ್ಲಿ ಈ ಸ್ಟೇಜಿಗೆ ಬರ್ರೆಂಡು ಅವೇ ಮಮ್ಮಿನಕುಲ್. ಬಟ್ ಇತ್ತೆ ಆಲ್ರೆಡಿ ಅಕಲ್ನ ಪ್ಲಾನಿಂಗ್ ಸ್ಟಾರ್ಟ್ ಅದು ಬರ್ಪಿ ಎಪಿಸೋಡ್ ಹೊಡ್ದಾದ ಮಲ್ಪೊಡು ಒಲ್ತಡ್ದು ಲಾಗಿಯೋಡು ಒಲ್ತಡ್ದು ಬೂರೋಡು ಒಲ್ತಡ್ದು ಒಯ್ಪೋಡು ಒಲ್ತಡ್ದು ಪತ್ತೋಡು ಪಂಡು. ಸೊ ವಿ ಆರ್ ಆಲ್ ಸೆಟ್. ನಾವಂತೂ ಇಬ್ಬರು ಕೂಡ ಈ ವೇದಿಕೆ ಮೇಲೆ ನಿಂತು ಅವ್ರನ್ನ ಕರೆಯೋ ಕೆಲಸನ ಮಾಡ್ತಾ ಆ ಡಾನ್ಸ್ ಪರ್ಫಾರ್ಮೆನ್ಸ್ನ ನೋಡ್ತಾ ತುಂಬ ಖುಷಿಯಿಂದ ನಾವು ಅದೆಲ್ಲವನ್ನು ನೋಡ್ತಾ ಇದ್ವಿ. ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಜಡ್ಜಸ್ ಮೇಲೆ ತುಂಬ ಒಂದು ದೊಡ್ಡ ಜವಾಬ್ದಾರಿ ಇದೆ, ಆದರೆ ಅವರು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ಸ್ಪೆಷಲಿ
ಈ ಒಂದು ಇಷ್ಟೂ ಎಪಿಸೋಡ್ಗಳಲ್ಲಿ ನಾವು ಮನೆಯಲ್ಲಿ ನೋಡ್ತಾ ಇರೋಂಥ ವೀಕ್ಷಕರಿಂದ ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ನ ಕೂಡ ಪಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು. ದಿನನಿತ್ಯ ನಮ್ಮ ಶೋಗಳನ್ನು ನೋಡ್ತಾ ನೀವು ಕೂಡ ಈ ಶೋನ ಒಂದು ಭಾಗವಾಗಿದ್ದೀರಾ. ಸೊ ಹಾಗಾಗಿ ಇನ್ನು ಸೆಮಿಫಿನಾಲೆಯಲ್ಲಿ ನಿಮ್ಮೆಲ್ಲರ ಜೊತೆಗೆ ಕ್ಯಾಮ್ರಾದ ಎದುರುಗಡೆ ಇರುವಂತ ನಾವು, ಅದರ ಒಟ್ಟಿಗೆ ಕ್ಯಾಮ್ರಾದ ಹಿಂದ್ಗಡೆ ಇರುವಂತ ನಮ್ಮ ಇಡೀ ಟೆಕ್ನಿಕಲ್ ತಂಡ ಈ ಒಂದು ಶೋ ಇಷ್ಟು ಚೆನ್ನಾಗಿ ಬರಬೇಕಂತಾದ್ರೆ ಲೈಟ್ ಎಲ್ಲಿಂದ ಬರಬೇಕು, ಎಲ್ಲಿಂದ LED ಸ್ಕ್ರೀನಲ್ಲಿ ಸ್ಕ್ರೀನ್ಸ್ ವಿಜುವಲ್ಸ್ ಬರಬೇಕು, ಆ್ಯಡ್ಸ್ ಎಲ್ಲಿಂದ ಅನೌನ್ಸ್ ಆಗಬೇಕು, ನಮ್ಮ ಸ್ಪಾನ್ಸರ್ಸ್ ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಕ್ವಾರ್ಟರ್ ಫಿನಾಲೆ ರೌಂಡನ್ನು ಮುಗಿಸ್ತಾ ಇದ್ದೇವೆ. ಆದರೆ ಬಹಳ ಶೀಘ್ರದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಬರ್ತಾ ಇರುವಂಥದ್ದು ಸೆಮಿಫೈನಲ್ಸ್ ಮಮ್ಮೀಸ್ನ ಜೊತೆಗೆ. ಆ್ಯಂಡ್ ಕೀಪ್ ವಾಚಿಂಗ್, keep dancing, keep enjoying. Till then, tata bye-bye, take care, keep waiting for our show. And this is Sun Premium Refined Sunflower Oil Arpisua Dance Mummy Dance Season 6. This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by